ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ದಿನಾಂಕ 21/11/2025. ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ, ಸಂಗಮ ಯುಗದ ಮಹತ್ವವನ್ನ ಅರಿತು ತಮ್ಮ ಭಾಗ್ಯದ ಸ್ಮೃತಿಯಿಂದ ಸದಾ ಹರ್ಷಿತರಾಗಿ ಇದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಆತ್ಮೀಯರೇ, ಸ್ಮೃತಿ ಅಂತಂದ್ರೆ ಏನು? ಸ್ಮೃತಿ ಅಂದ್ರೆ ಏನು? ಈ ಮೊದಲು ತುಂಬಾ ಸಲ ಚರ್ಚೆ ಮಾಡಿದೀವಿ. ಸ್ಮೃತಿ ಅಂತಂದ್ರೆ ಏನು? ನೆನಪು, ಅಟೆನ್ಷನ್, ನೆನಪಲ್ಲ, ಗಮನ. ಗಮನ ಅಲ್ವಾ? ನಾವು ಕರ್ಮ ಮಾಡಬೇಕಾದ್ರೆ ಯಾವ ಸ್ಮೃತಿ ಇರುತ್ತೆ ನಮಗೆ? ಗಮನ ಇರುತ್ತೆ. ಶರೀರದ ಸ್ಮೃತಿ ಇರ್ತದೆ ಅಲ್ವಾ? ನಾನು ಸ್ತ್ರೀನೋ ಪುರುಷನೋ ಹೇಳುವಂತ ಸ್ಮೃತಿ ಇರ್ತದೆ, ಹೌದಾ? ಈಗ ನಾವ್ ಇದೀವಲ್ವಾ, ಇವಾಗ ಹಗಲಿದೆಯೋ ರಾತ್ರಿ ಇದೆಯೋ ಅಂತ ಸ್ಮೃತಿ ಇದೆಯಾ ನಮಗೆ? ಇಲ್ಲ. ಇಲ್ವಾ? ನೀವು ಹಗಲಲ್ಲಿ ಇದ್ದೀರೋ ರಾತ್ರಿಯಲ್ಲಿ ಇದ್ದೀರೋ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿದೆಯೋ ಗೊತ್ತಿಲ್ವಾ? ನೆನಪು ಸಟ್ರೆ ಗೊತ್ತಿರ್ತೈತಿ. ಹಾ, ನೆನಪು ಸಟ್ರೆ ಗೊತ್ತಿರ್ತೈತಿ. ನೆನಪಾ? ಗಮನಿಸಿದ್ರೆ ಗೊತ್ತಾಯ್ತು. ಹಾ, ನಾರ್ಮಲಿ ಗೊತ್ತಿರ್ತದಲ್ವಾ. ಇವಾಗ ಹಗಲಿದೆಯೋ ರಾತ್ರಿನೋ ಅಂತ ಬಿಟ್ಟು. ಇವಾಗ ಚಳಿ ಇದೆ ಗೊತ್ತಿರ್ತದ ತಾನೆ? ಹೌದು. ಬೆಂಗಳೂರಿನಲ್ಲಿ ಇದ್ದವ್ರಿಗೆ ನಾವು ಬೆಂಗಳೂರಿನಲ್ಲಿ ಇದ್ದೀವಿ ಹೇಳುವಂಥದ್ದು ಸ್ಮೃತಿ ಇರ್ತದೆ. ಮೌಂಟ್ ಆಬುನಲ್ಲಿ ಇದ್ದವರಿಗೆ ಮೌಂಟ್ ಆಬುನಲ್ಲಿ ಇದ್ದೀವಿ ಹೇಳುವಂಥ ಸ್ಮೃತಿ ಇರ್ತದೆ ಅಲ್ವಾ? ಹಾಗೇನೆ ಯಾರಾದ್ರೂ ಕೋಟ್ಯಾಧಿಪತಿಗಳಿರ್ತಾರೆ, ನಾನು ಕೋಟ್ಯಾಧಿಪತಿ ಹೇಳುವಂಥ ಸ್ಮೃತಿ ಇರ್ತದೆ. ನಾವಿವಾಗ ಈಶ್ವರಿ ಜ್ಞಾನವನ್ನ ಕೇಳ್ತಾ ಇದ್ದೀವಿ, ಬ್ರಹ್ಮಕುಮಾರ ಕುಮಾರಿ ಅಂತ ಸ್ಮೃತಿ ಇರತ್ತೆ. ಇರ್ತದೋ ಇರಲ್ವೋ? ಇರುತ್ತೆ. ಅದಕ್ಕೆ ಆ ಸ್ಮೃತಿ ಇರುವಂತ ಕಾರಣದಿಂದ ಎದುರುಗಡೆ ಯಾರಾದ್ರೂ ಸಿಕ್ಕಿದ್ರೆ ಓಂ ಶಾಂತಿ ಅಕ್ಕ ಅವರೇ, ಓಂ ಶಾಂತಿ ಅಣ್ಣ ಅವರೇ ಅಂತ ಹೇಳ್ತೀವಿ, ಹೌದಾ? ಅದೇನೆ ನಾವು ಆಮೇಲೆ ಬೆಳಗ್ಗೆ ಆಯ್ತು ಎಲ್ಲೋ ಹೊರಗಡೆ ಪ್ರಪಂಚಕ್ಕೆ ಹೋದ್ವಿ, ಅವಾಗ ಎಲ್ಲಾದ್ರೂ ಆಫೀಸಿಗೆ ಹೋದಾಗ ಏನ್ ಮಾಡ್ತೀವಿ? ನಮಸ್ಕಾರ ಸರ್, ನಮಸ್ಕಾರ ಮೇಡಮ್ ಅಂತ ಹೇಳ್ತೀವಿ ಇಲ್ವೋ? ಹೇಳ್ತೀವಿ. ಆಗ ಸ್ಮೃತಿ ಏನಾಯ್ತು? ಚೇಂಜ್ ಆಯ್ತು. ಚೇಂಜ್ ಆಯ್ತು ಅಲ್ವಾ? ಓಕೆ, ನಿಮ್ಗೆ ಹೊಟ್ಟೆ ನೋವು ಬಂದಿದೆ ಅಂತ ತಿಳ್ಕೊಳ್ಳಿ, ಏನು ಸ್ಮೃತಿ ಇರ್ತದೆ? ಅದೇ ಹೊಟ್ಟೆ ನೋದೆ. ಇನ್ನೊಂದು ಒಳ್ಳೆ ಸ್ಮೃತಿ ಇರ್ತದೆ ನಮ್ಗೇನು ಗೊತ್ತಾ? ಯಾವ ದಿನ ನಾವು ಅಮೃತ ವೇಳೆ ಎದ್ದಿಲ್ವೋ ಆ ದಿನ ಒಳ್ಳೆ ಸ್ಮೃತಿ ಇರ್ತದೆ. ಏನಂತ? ನಾನಿವತ್ತು ಅಮೃತ ವೇಳೆಗೆ ಎದ್ದಿಲ್ಲ, ಇವತ್ತೇನಾದ್ರೂ ನನ್ನ ಜೀವನದಲ್ಲಿ ಏನಾಗ್ತದೆ? ಹೆಚ್ಚು ಕಡಿಮೆ ಆಗ್ತದೆ. ಏನಂದ್ರೆ ಬೆಳಗಿಂದ ಸಾಯಂಕಾಲದವ್ರಿಗೆ ಆ ಸ್ಮೃತಿ ಇರ್ತದೆ. ನೀ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಕೆಲವೊಂದು ಈ ಮೂಢ ನಂಬಿಕೆಗಳು ಅಂತ ಹೇಳ್ತಾರೆ. ಏನು ಅಂತಂದ್ರೆ, ದಾರಿಲಿ ಹೋಗ್ಬೇಕಾದ್ರೆ ನಿಮ್ಮ ಎದುರುಗಡೆಗೆ ಒಂದು ಬೆಕ್ಕು ಬಲಗಡೆಯಿಂದ ಎಡಕ್ಕೆ ಹೋಯ್ತು. ಏನ್ ಅನ್ಸುತ್ತೆ? ಓ, ಏನೋ ಒಂದು ತೊಂದ್ರೆ ಆಗೋದಿದೆ. ಯಾಕೆ? ಇವತ್ತು ಬೆಕ್ಕು ಏನಾಗಿದೆ? ಅಡ್ಡ ಬಂದಿ. ಬಲಗಡೆಯಿಂದ ಎಡಕ್ಕೆ ಹೋಗ್ಬಿಟ್ಟಿದೆ. ಎಡಗಡೆಯಿಂದ ಬಲಕ್ಕೆ ಹೋದ್ರೆ ಒಳ್ಳೇದು ಅಂತ ಹೇಳ್ತಾರೆ ಗಂಡಸರಿಗೆ. ಹೆಣ್ಮಕ್ಳಿಗೆ ಏನೋ ನನಗೆ ಗೊತ್ತಿಲ್ಲ. ಸರಿ, ಅದೇ ಸ್ಮೃತಿಯಲ್ಲಿ ಇರುವಂತ ಕಾರಣದಿಂದ ಕರ್ಮನೂ ಕೂಡ ಏನಾಗ್ತದೆ? ಹಾಗೆ ಆಗತ್ತೆ ಅಲ್ವಾ? ಹಾಗೆ ಬೆಳ್ತಾರೆ ಮಕ್ಕಳೇ. ಒಂದು ಆತ್ಮ ಕರ್ಮವನ್ನು ಮಾಡಬೇಕಾದ್ರೆ ತನ್ನ ತನುವಿನ ಸ್ಮೃತಿ ಇರ್ತದೆ. ತನ್ನ ಮೇಲೆ ಇವಾಗ ನಾವು ವೈಟ್ ಬಟ್ಟೆ ಹಾಕೊಂಡಾಗ ವೈಟ್ ಬಟ್ಟೆ ಸ್ಮೃತಿ ಇರ್ತದೋ ಇರಲ್ವೋ? ಮದುವೆ ಮನೆ ಹೋದಾಗ ಕಲರ್ ಬಟ್ಟೆ ಹಾಕೊಂಡಿರ್ತೀವಿ, ಆಮೇಲೆ ಆಭರಣಗಳನ್ನ ಹಾಕೊಂಡಿರ್ತೀವಿ, ಆ ಸ್ಮೃತಿನೂ ಕೂಡ ಇರತ್ತೋ ಇರಲ್ವೋ? ತನು, ಧನ, ಜನ. ಜನ ಅಂತಂದ್ರೆ ಯಾರ ಜೊತೆಯಲ್ಲಿ ನಾವಿದ್ದೀವಿ? ಲೌಕಿಕದವ್ರ ಜೊತೆಗಿದ್ದೀವೋ, ಅಲೌಕಿಕದವ್ರ ಜೊತೆಗಿದ್ದೀವೋ ಅಂತ ನಮ್ಗೆ ಆ ಸ್ಮೃತಿನೂ ಕೂಡ ಇರತ್ತೆ. ಅದು ಬೆಳ್ತಾರೆ. ಹೊಸದಾಗಿ ಯಾವ ಸ್ಮೃತಿ ಇರ್ಬೇಕಂತೆ? ಯಾವ ಸ್ಮೃತಿ ಇರ್ಬೇಕು ಅಂತ ಹೇಳಿದ್ರು? ಒಂದು ಸಮಯದ ಸ್ಮೃತಿ, ಎರಡನೇದು ಭಾಗ್ಯದ ಸ್ಮೃತಿ. ಸಾಯಂಕಾಲ ಆಯ್ತು, ರಾತ್ರಿ ಆಗ್ತಾ ಇದೆ ಅಂತ ಏನಾಗತ್ತೆ? ಅಟೆನ್ಷನ್ ಇರ್ಬೇಕು ತಾನೆ? ಈಗ ಒಂದು ಊರಿಗೆ ಬಂದಿದ್ದೀರಾ, ಅಲ್ಲಿಂದ ವಾಪಸ್ ಹೋಗ್ಲಿಕ್ಕೆ ರಾತ್ರಿ 9 ಗಂಟೆಗೆ ಲಾಸ್ಟ್ ಬಸ್. ಎಷ್ಟು ಗಂಟೆಗೆ? 9 ಗಂಟೆಗೆ. ಆವಾಗ ನಿಮ್ಗೆ ಏನು ಅಟೆನ್ಷನ್ ಇರಬೇಕು? ಮಿಸ್ ಮಾಡದೆ ಹತ್ಬೇಕು.
8:45 ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಇರಬೇಕು ಅಂತ ನಮ್ಗೇನಿರ್ಬೇಕು, ಸ್ಮೃತಿ ಇರಬೇಕು ಅಲ್ವಾ? ಅದಿಲ್ದೆ ನೀವು ಆರಾಮಾಗಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದ್ಬಿಟ್ಟು 9:15 ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ನಿಂತ್ರೆ ನಿಮ್ಗೊಂತ ಬಸ್ ಕಾಯ್ಕೊಂಡಿರುತ್ತಾ? ಇಲ್ಲ. ಇಲ್ವಲ್ಲ. ಅವಾಗ ಏನ್ ಮಾಡ್ಬೇಕಾಗ್ತದೆ? ರಾತ್ರಿ ಮುಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಕಾಯ್ಬೇಕಾಗತ್ತಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮಗೆ ಭಾಗ್ಯದ ಸ್ಮೃತಿ ಇದೆಯಾ? ಇದೆಯಾ? ಹಾಗಿದ್ರೆ ಭಾಗ್ಯದ ಸ್ಮೃತಿ ಅಂತಂದ್ರೆ ಏನು? ಭಾಗ್ಯದ ಸ್ಮೃತಿ ಅಂತಂದ್ರೆ ಏನು? ಲೌಕಿಕ ಜೀವನದಲ್ಲಿ ನಿಮ್ಗೆ ಕೆಲಸ ಇಲ್ಲ ಅಂತ ತಿಳ್ಕೊಳ್ಳಿ, ಭಾಗ್ಯನೋ ದೌರ್ಭಾಗ್ಯನೋ? ದೌರ್ಭಾಗ್ಯ. ಬಗ್ಗೆ ಸರಿ, ನೀವು ಬಾಡಿಗೆ ಮನೇಲಿ ಇದ್ದೀರಿ, ಪ್ರತಿ ತಿಂಗಳು ಬಾಡಿಗೆ ಕಟ್ಟಬೇಕು, ಕೆಲಸ ಇಲ್ಲ, ಭಾಗ್ಯನೋ ದೌರ್ಭಾಗ್ಯನೋ? ದೌರ್ಭಾಗ್ಯ. ಸಾಲದವರೆಲ್ಲ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದಾರೆ, ಹಣ ಕೇಳ್ತಾ ಇದ್ದಾರೆ, ಭಾಗ್ಯನೋ ದೌರ್ಭಾಗ್ಯನೋ? ದೌರ್ಭಾಗ್ಯ. ಅದೇ ಸಮಯದಲ್ಲಿ ಕಾಯಿಲೆ ಬಂದ್ಬಿಡ್ತು, ತುಂಬಾ ಹಣಕಾಸಿನ ಅವಶ್ಯಕತೆ ಇದೆ, ಭಾಗ್ಯನೋ ದೌರ್ಭಾಗ್ಯನೋ? ದೌರ್ಭಾಗ್ಯ. ಹಾಗಿದ್ರೆ ಭಾಗ್ಯ ಯಾವುದು? ಸಮಯಕ್ಕೆ ಸರಿಯಾಗಿ ಹ್ಮ್ ಚೆನ್ನಾಗಿ ನಡೆದ್ರೆ ಭಾಗ್ಯ ಯಾವುದು ಅಂದ್ರೆ ಸ್ವಂತ ಮನೆ, ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸು ಅಲ್ವಾ? ಏನಾದ್ರೂ ಹಣಕಾಸಿನ ಅವಶ್ಯ ಇದ್ರೆ ತಕ್ಷಣದಲ್ಲಿ ನನಗೇನಿರ್ಬೇಕು, ತಗೊಳಂಗಿರ್ಬೇಕು. ಅದನ್ನ ಪರಿಹಾರ ಮಾಡುವಂತ ಜಮಾ ನನ್ನಲ್ಲಿ ಇರಬೇಕು ಅಲ್ವಾ? ಅವಾಗೇನ್ ಹೇಳ್ತಾರೆ, ಭಾಗ್ಯ. ಅಂದ್ರೆ ನೀವು ಮಾಡಿರುವಂತ ಸಂಪಾದನೆ ನಿಮ್ಮ ಹತ್ರ ಜಮಾದ ಖಾತೆ ರೂಪದಲ್ಲಿ ಸ್ಟಾಕ್ ಇದ್ದರೆ ಅದು ಭಾಗ್ಯ. ಭಾಗ್ಯದ ಬಗ್ಗೆ. ನಾನು ಮೈನಸ್ ಅಲ್ಲಿದ್ರೆ ದೌರ್ಭಾಗ್ಯ. ಹಾಗಿದ್ರೆ ಈಶ್ವರೀಯ ಜೀವನದಲ್ಲಿ, ರಾಜಯೋಗದಲ್ಲಿ, ಸಾಧನೆಯಲ್ಲಿ, ಪುರುಷಾರ್ಥದಲ್ಲಿ, ಸೇವೆಯಲ್ಲಿ ವರ್ತಮಾನ ಸಮಯದಲ್ಲಿ ನಮ್ಮ ಸ್ಥಿತಿಗತಿ ಏನು? ಭಾಗ್ಯದಲ್ಲಿದ್ದೀವೋ ದೌರ್ಭಾಗ್ಯದಲ್ಲಿದ್ದೀವೋ? ಬೇರೆಯವರಿಗೆ ದಾನ ಕೊಡಬೇಕು ಅಂತಂದ್ರೆ ಯಾರಿಗಾದ್ರೂ ಬರ್ತಾರೆ, ಏನೋ ಅವರಿಗೆ ಕಷ್ಟ ಇರ್ತದೆ, ಆರೋಗ್ಯದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸ್ಕೂಲ್ ಫೀಸಿನ ಸಮಸ್ಯೆ ಇರ್ಬೋದು, ಅವರಿಗೆ ನೀವು ಹಣ ಕೊಡಬೇಕು ಅಂತ ನಿಮ್ಗೆ ಅನ್ಸತ್ತೆ. ಅದು ಯಾವಾಗ ಕೊಡ್ಬೋದು ನೀವು? ನಮ್ಮ ಹತ್ರ ಸ್ಟಾಕ್ ಇದ್ರೆ. ಸ್ಟಾಕ್ ಇರ್ಬೇಕು ತಾನೆ, ಅವಾಗ ನಿಮ್ಮ ಲೆಕ್ಕಾಚಾರ ಎಲ್ಲ ಕ್ಲಿಯರ್ ಆಗಿರ್ಬೇಕು ತಾನೆ, ಅವಾಗ ತಾನೇ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗತ್ತೆ. ಹಾಗಿದೆ ಇಲ್ಲಿ ಭಗವಂತ ಯಾವ ಭಾಗ್ಯದ ಬಗ್ಗೆ ಹೇಳ್ತಾ ಇದ್ದಾರೆ? ಊಟ ತಿಂಡಿ ನಿಮ್ಮ ಹೊಟ್ಟೆ ತುಂಬಿ ಎಕ್ಸ್ಟ್ರಾ ಇದ್ರೆ ತಾನೇ ಬೇರೆಯವ್ರಿಗೆ ಕೊಡ್ಬೋದು. ನಿಮ್ಗೆ 3 ರೊಟ್ಟಿ ಬೇಕು, ನಿಮ್ಗೆ ಇರೋದೇ ಅರ್ಧ ರೊಟ್ಟಿ ಅಂತಂದ್ರೆ ಬೇರೆಯವ್ರಿಗೆ ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ? ಹಾಗಿದ್ ಬಾಬಾ ಕೇಳ್ತು, ಯಾವ ಭಾಗ್ಯದ ಸ್ಮೃತಿ? ಯಾವ ಭಾಗ್ಯದ ಸ್ಮೃತಿ ಹೇಳಿ ನೋಡೋಣ. ಭಗವಂತ ಸಿಕ್ಕಿದ್ದಾರೆ ಅನ್ನೋ ಭಾಗ್ಯದ ಸ್ಥಿತಿ. ಭಾಗ್ಯದ ಬರೀ ಸಿಕ್ಕಿದ್ರೆ ಭಾಗ್ಯ ಆಗಲ್ಲ ಕೊರೆ. ಮತ್ತೆ ಭಗವಂತನ ಗುಣಗಳು ಶಕ್ತಿಗಳನ್ನ ನಾವು ಅಳವಡಿಸ್ಕೊಂಡಿದೀವ ಅಂತ ರೇಖೆ. ಮುಖ್ಯವಾಗಿ ಭಾಗ್ಯ ಬರೋದು ಯಾವಾಗ ಅಂತಂದ್ರೆ ನಿಮ್ಮಲ್ಲಿ ಸ್ಟಾಕ್ ಇರಬೇಕು. ಏನಿರ್ಬೇಕು? ಸ್ಟಾಕ್ ಇರಬೇಕು. ಸ್ಟಾಕ್ ಇರ್ಬೇಕು ತಾನೆ. ಸ್ವಂತ ಮನೆ. ಸ್ವಂತ ಮನೆ ಎಲ್ಲಿಂದ ಬಂತು? ನೀವು ಹುಟ್ಟಿದಾಗ ನಿಮ್ಮ ಹತ್ರ ಸ್ವಂತ ಮನೆ ಇರ್ಲಿಲ್ಲ. ಸ್ವಂತ ಮನೆ ಎಲ್ಲಿಂದ ಬಂತು ಹೇಳಿ ನೋಡೋಣ. ದುಡಿಮೆ ಮಾಡಿದ್ದಕ್ಕೆ. ಸಂಪಾದನೆ ಮಾಡಿ ನನ್ನ ದಿನನಿತ್ಯದ ಎಲ್ಲಾ ಖರ್ಚುಗಳನ್ನ ಮುಗಿಸಿ ಎಷ್ಟ ಉಳ್ಕೊಂಡಿದ್ದಕ್ಕೆ ತಾನು ನಾನು ಸ್ವಂತ ಮನೆ ಮಾಡ್ಕೊಂಡೆ. ಹಣ ಜಾಸ್ತಿ ಇದ್ರೆ ಒಳ್ಳೆ ಬಟ್ಟೆ ಹಾಕೊಳ್ತೀನಲ್ವಾ, ಒಳ್ಳೆ ಬಂಗಾರ ಹಾಕೊಳ್ತೀನಲ್ವಾ, ಕಾರಲ್ಲಿ ಓಡಾಡ್ತೀನಲ್ವಾ, ಅದಕ್ಕೆಲ್ಲ ಆಧಾರ ಯಾವುದು? ಸಂಪಾದನೆ. ಸಂಪಾದನೆ ಜಾಸ್ತಿ ಆಗ್ಬೇಕು, ಖರ್ಚು ಕಡಿಮೆ. ವರ್ತಮಾನ ಸಮಯದಲ್ಲಿ ನಾವು ನೋಡ್ತಿದ್ದೀವಿ, ಸಮಾಜದಲ್ಲಿ ಜನ ಸಂಪಾದನೆ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಖರ್ಚುನು ಮಾಡಿಬಿಡ್ತಾರೆ. ಬೆಂಗಳೂರಂತ ಊರುಗಳಲ್ಲಿ ತಿಂಗಳಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಇರ್ತದೆ, ಆದ್ರೆ ಅಪಾರ್ಟ್ಮೆಂಟ್ ತಗೊಂಡ್ಬಿಡ್ತಾರೆ ಅಲ್ವಾ? ಅದಕ್ಕೆ ಬಾಡಿಗೆ ಎಷ್ಟು? 1 ಲಕ್ಷ. ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕ್ಬಿಡ್ತಾರೆ, ಅದಕ್ಕೆ ಎಷ್ಟು ಫೀಸು? 1 ಕೋಟಿ ಕೊಡಬೇಕು ಅಲ್ವಾ? ಡಾಕ್ಟರ್ ಇಂಜಿನಿಯರ್ ಎಲ್ಲ ಮಾಡಬೇಕು. ಆವಾಗ ಇವರ ಖರ್ಚಿಗೂ ಇವರ ಸಂಪಾದನೆಗೂ ಕೂಡ ಏನಾಗೋದಿಲ್ಲ, ಟೇಲಿ ಆಗೋದಿಲ್ಲ. ಖರ್ಚುಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ, ಟೆನ್ಷನ್ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಬಾಬಾ ಹೇಳ್ತಾರೆ, ಸ್ಥೂಲವಾಗಿರೋದು ಸೂಕ್ಷ್ಮವಾಗಿರೋದು. ಹಾಗಿದ್ರೆ ಯಾವ ಭಾಗ್ಯದ ಬಗ್ಗೆ ಬಾಬಾ ಹೇಳ್ತಿದ್ದಾರೆ? ಯಾವ ಭಗವಂತನ ಗುಣಗಳನ್ನ ಶಕ್ತಿಗಳನ್ನ ನಾವೆಷ್ಟು ಜಮಾ ಮಾಡ್ಕೊಂಡಿದೀವಿ ಅನ್ನ ಭಾಗ್ಯದ ರೇಖೆ. ಪ್ರತಿದಿನ ರಾಜಯೋಗವನ್ನ ಮಾಡಿ ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತರಾಗಿ
ಅದರಿಂದ ಸಂಪಾದನೆಯನ್ನ ಮಾಡಿ ಆ ಸಂಪಾದನೆಯ ಫಲದಿಂದ 5,000 ವರ್ಷದ ನಿಮ್ದು ಲೆಕ್ಕಾಚಾರ ಇದೆಯಲ್ಲ, 2,000 ವರ್ಷದ ಸಾಲ, 2,500 ವರ್ಷದ ಉಳಿತಾಯ. ಓಕೆ, ಇದನ್ನೆಲ್ಲ ಮಾಡಿ ಆದಮೇಲೆ ನಿಮ್ಮ ಹತ್ರ ಏನಿರಬೇಕು? ಎಕ್ಸ್ಟ್ರಾ ಇರಬೇಕು. ಎಕ್ಸ್ಟ್ರಾ ಇರೋದ್ರ ಜೊತೆಗೆ ನೀವೇನಾಗಿರ್ಬೇಕು? ಕನೆಕ್ಟ್ ಆಗಿರಬೇಕು. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವಾಗಲಾದ್ರೂ ನೀವು ಬಾಬನ ಮನೆಗೆ ಹೋಗಿರ್ತಾರೆ, ವಿಶೇಷವಾಗಿ ಕೆಲವೊಬ್ರು ಇವತ್ತು ಕರ್ನಾಟಕದ ಮಿಲನ ಮುಗಿಸ್ಕೊಂಡು ಬಂದಿದ್ದೀರಿ ಬಾಬನ ಮನೆಗೆ ಹೋಗಿ ಅಲ್ವಾ? ನಾವು ಪೂರ್ತಿ ದಿನ ಅಲ್ಲಿ ಕ್ಲಾಸು ಯೋಗವನ್ನು ಮಾಡಿದಾಗ ನಮ್ಮ ಸ್ಥಿತಿ ಚೆನ್ನಾಗಿರ್ತದೋ ಇರಲ್ವೋ? ಇರುತ್ತೆ. ಅದೇ ನಾವು ಲೌಕಿಕದಲ್ಲಿ ಮನೆಗಳಲ್ಲಿ ಬಂದಾಗ ನಮ್ಮ ಮನ ಬುದ್ಧಿಯನ್ನ ಕರ್ಮಕ್ಷೇತ್ರಕ್ಕೆ ಇಡಬೇಕಾಗ್ತದೆ, ಲೌಕಿಕದಲ್ಲಿ ಇಡಬೇಕಾಗ್ತದೆ ಅಲ್ವಾ? ಅವಾಗ ಏನಾಗ್ತದೆ ಹೇಳಿ? ಆ ಸಂಪಾದನೆ ಮಾಡಿರುವಂತ ಶಕ್ತಿ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ? ನಾವು ಮೌಂಟ್ ಅಬ್ಬಿಗೆ ಹೋದಾಗ ನಮ್ಮ ಮನಸ್ಥಿತಿ ಹೇಗಿರ್ತದೆ, ಮಿಲನ ಮುಗಿಸ್ಕೊಂಡು ವಾಪಸ್ ಬಂದಾಗ ಹೇಗಿರ್ತದೆ? ಕಂಪ್ಯಾರಿಸನ್ ಮಾಡಿದ್ರೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಗೆ ಆಗಿರ್ತದೋ ಆಗಿರಲ್ವೋ? ಕಾರಣ ಮನೋಬುದ್ಧಿ ಎಲ್ಲ ಇಟ್ಟಿರ್ತೀವಿ ಸಂಪಾದನೆ. ಅನುಭವ, ಕಾರಣ ಸಂಪಾದನೆ ಜಾಸ್ತಿ, ಖರ್ಚು ಕಡಿಮೆ. ಹೆಚ್ಚಿನ ಸಮಯ ನಾವಿಲ್ಲಿ ಕೊಟ್ಟಿರ್ತೀವಿ ಸಂಪಾದನೆ, ಅದು ಇಲ್ಲಿ ಏನ್ ಮಾಡಿರ್ತೀವಿ? ಲೌಕಿಕ ಕಡೆಗೆ, ಶರೀರದ ಕಡೆಗೆ ಕೊಟ್ಟಾಗ ಖರ್ಚುಗಳೇನಾಗ್ತಾ ಇರ್ತವೆ? ಜಾಸ್ತಿ ಆದಾಗ ಜಮಾದ ಖಾತೆ ಏನಾಗ್ತದೆ? ಕಡಿಮೆ ಆಗ್ತದೆ. ಅಂದಮೇಲೆ ಇನ್ನು ಮುಂದೆ ಖರ್ಚುಗಳು ಹೆಚ್ಚಿಗೆ ಆಗ್ತಾವೋ ಕಡಿಮೆ ಆಗ್ತಾವೋ? ಹೆಚ್ಚಿಗೆ ಆಗುತ್ತೆ. ಅವಾಗ ಖರ್ಚು ಬಂದಾಗ ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಯಾವಾಗ ಮಾಡ್ಕೊಳ್ಬೇಕು? ಈಗಲೇ. ಹಾಗಿದ್ರೆ ಅಷ್ಟು ನೀವು ಸಂಪಾದನೆ ಮಾಡಿಬಿಟ್ಟು ಆ ಭಾಗ್ಯದ ಸ್ಮೃತಿ ಇದೆಯಾ? ಇಲ್ಲ. ಆದ್ಮೇಲೆ ಕೆಲವೊಬ್ರು ಈ ಜ್ಞಾನವನ್ನು ಉಲ್ಟಾ ತಗೊಳ್ತಾರೆ. ಏನ್ ತಗೊಳ್ತಾರೆ? ಉಲ್ಟಾ. ಯಾವ ರೀತಿ ಉಲ್ಟಾ ತಗೊಳ್ಳೋದಂತ ಗೊತ್ತಾಯ್ತಾ? ಅಣ್ಣವ್ರೆ, ಆಗ್ಲೂ ನಮ್ಗೆ ಭಾಗ್ಯ ಇದೆ, ಬಾಬನ್ ಬಾಬನ್ ಮಗು ಆದ್ಮೇಲೆ ನಾವು ಸ್ವಂತ ಮನೆ ಮಾಡ್ತಾ ಇದ್ದೀವಿ, ಸ್ವಂತ ಕಾರ್ ತಗೊಂಡಿದ್ದೀವಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಆಗಿದೆ, ಅವ್ರಿಗೆ ಜಾಬ್ ಸಿಕ್ಕಿದೆ. ಇದು ಭಾಗ್ಯ ಹೌದು ಅಲ್ವೋ? ಹೌದು ಅಲ್ವೋ? ಅಲ್ಲ. ಈ ಭಾಗ್ಯದ ಬಗ್ಗೆ ಬಾಬಾ ಮಾತಾಡ್ತಾ ಇಲ್ಲ. ಯಾವ ಭಾಗ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಬಾಬಾ? ಶರೀರಕ್ಕೆ ಬೇಕಾಗಿರುವಂತ ಸಾಧನಗಳು, ಉಪಕರಣಗಳು, ಹಣ, ವ್ಯಕ್ತಿಯ ಬಗ್ಗೆ ಬಾಬಾ ಮಾತಾಡ್ತಾ ಇಲ್ಲ. ಭಗವಂತ ಮಾತಾಡೋದು ಆತ್ಮಕ್ಕೆ ಬೇಕಾಗಿರುವಂಥದ್ದು, ಮನಬುದ್ಧಿಗೆ ಬೇಕಾಗಿರುವಂಥದ್ದು, ಸಪ್ತ ಗುಣಗಳು ಏನಿದ್ದಾವೆ, ಶಕ್ತಿಗಳೇನಿದ್ದಾವೆ, ಅದು ನಿಮ್ಮಲ್ಲಿ ಸ್ಟಾಕ್ ಇದೆಯಾ? ಅದರ ಸ್ಮೃತಿಯಲ್ಲಿ ಇದ್ಬಿಟ್ಟು ಅದನ್ನ ಧಾರಣೆ ಮಾಡಿಕೊಂಡು ಪ್ರತಿದಿನ ಅದರ ಅನುಭವ ಮಾಡ್ತಾ ಇದ್ದೀರಾ? ಜೊತೆಗೆ ಯಾರ ಸಂಪರ್ಕದಲ್ಲಿ ಬರ್ತಿರೋ ಅವರಿಗೆಲ್ಲರಿಗೂ ಕೂಡ ಅದನ್ನ ಕೊಡ್ತಾ ಇದ್ದೀರಾ? ಇವತ್ತಿನ ವರದಾನದಲ್ಲೂ ಕೂಡ ಬಾಬಾ ಹೇಳಿದ್ರು, ಸದಾ ಜ್ಞಾನ ಕಲಶವನ್ನ ಇಟ್ಕೊಂಡು ಯಾರ್ಯಾರು ಬಾಯಾರಿರುವಂತ ಆತ್ಮಗಳಿದಾರಲ್ಲ ಅವರಿಗೆಲ್ಲ ಏನ್ ಕೊಡ್ತಾ ಹೋಗ್ಬೇಕಂತೆ? ಅಮೃತ. ಏನ್ ಕೊಡ್ಬೇಕು? ಅಮೃತ. ಮರಳು ಗಾಡಿನಲ್ಲಿ ಹೇಗಿರ್ತದೆ ವಾತಾವರಣ? ಮರಳು ಗಾಡಲ್ಲಿ ಹೇಗಿರ್ತದೆ ವಾತಾವರಣ? ಬಿಸಿ ವಾತಾವರಣ ಇರ್ತದೆ. ತುಂಬಾ ಬಿಸಿ ಇರ್ತಲ್ವಾ? ಬಿಸಿ ಹೆಚ್ಚಿಗೆ ಆಗ್ತದೆ, ಮರಳು ಕೂಡ ಏನಾಗ್ತಾ ಹೋಗ್ತದೆ? ಬಿಸಿ ಆಗ್ತಾ. ಸರಿ, ನೀವು 2 ಕಿಲೋಮೀಟರ್ ನಡೆದಿದ್ದೀರಿ ಮಧ್ಯಾಹ್ನ 12 ಗಂಟೆ ಟೈಮ್ನಲ್ಲಿ, ನಿಮ್ ಕತೆ ಹೆಂಗಿರ್ತದೆ? ದಣಿವಾಗಿರ್ತದೆ ಅಲ್ವಾ? ಓಕೆ, ಮರಳು ಗಾಡಿ ಇದೆ, ತುಂಬಾ ಬಿಸಿ ಆಗಿದೆ, ಮಧ್ಯದಲ್ಲಿ ನೀವು ನೆರಳು ತಗೊಳ್ಳಿಕ್ಕೆ ಅವಕಾಶ ಇದೆಯಾ? ಇಲ್ಲ. ಕುತ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಇಲ್ಲ. ನಿಂತ್ಕೊಂಡ್ರು ಬಿಸಿಲು, ಕುತ್ಕೊಂಡ್ರು ಬಿಸಿಲು, ಓಡಾಡಿದ್ರು ಬಿಸಿಲು, ಏನಿದ್ರು ಕೂಡ ಏನಾಗುತ್ತದೆ? ಬಿಸಿಲಿನ ಪ್ರಭಾವ ಹೆಚ್ಚಿಗೆ ಇರ್ತದೆ. ಓಕೆ, ಅವಾಗ ನಿಮ್ಗೆ ಏನು ಬೇಕು ಅಂತ ಅನ್ಸುತ್ತೆ? ನೀರು. ನೀರು. ಆವಾಗ ನಿಮ್ಮ ಎದುರುಗಡೆಗೆ ಯೋಗೇಶ್ ಅಣ್ಣ ತಲೆ ಮೇಲೆ ಒಂದು ಮಣ್ಣಿನ ಮಡಿಕೆ ತಗೊಂಡು ಬಂದಿದ್ದಾರೆ. ಏನ್ ತಗೊಂಡು ಬಂದಿದ್ದಾರೆ? ಮಣ್ಣಿನ ಮಡಿಕೆ. ಅದ್ರಲ್ಲಿ ಏನಿದೆ ಗೊತ್ತಿಲ್ಲ ನಿಮ್ಗೆ, ಸರಿನಾ? ಮಣ್ಣಿನ ಮಡಿಕೆ ತಗೊಂಡು ಬಂದಾಗ ನಿಮ್ಗೆ ಏನ್ ಅನಿಸ್ತು ಅಂತಂದ್ರೆ, ಏನೋ ಒಂದಿದೆ, ಲಿಕ್ವಿಡ್ ಇದೆ ತಲೆ ಮೇಲೆ ತಗೊಂಡು ಬಂದಿದೆ ಅಂತ. ಏನಿದೆ ಅದ್ರಲ್ಲಿ? ಲಿಕ್ವಿಡ್ ಇದೆ ಅಂತ ಅನ್ಸತ್ತೆ. ಯಾಕಂದ್ರೆ ಲಿಕ್ವಿಡ್ ತಲೆ ಮಣ್ಣೆ ತಗೊಂಡ್ಬರ್ತಾರೆ. ಆವಾಗ ನೀವೇನ್ ಮಾಡ್ತೀರಿ? ಅಣ್ಣವ್ರೆ ತುಂಬಾ ಬಾಯಾರಿದೆ, ಇದು ಕೊಡಿ ಅಂತ 2 ಕೈನೇ ಏನ್ ಮಾಡ್ತೀರಿ? ಕೇಳ್ತೀವಿ.
ಯಾರಿಗೆ? ಯೋಗೇಶ್ ಅವರಿಗೆ. ಸಾವಕ್. ಯೋಗೇಶ್ ಅಣ್ಣ ಏನ್ ಕೊಡ್ತಾರೆ? ನೀರು. ನೀರಲ್ಲ, ಅವ್ರೇನ್ ಕೊಡ್ತಾರೆ ಅಂದ್ರೆ ಮಾವಿನ ಹಣ್ಣಿನ ಜ್ಯೂಸ್ ಕೊಡ್ತಾರೆ. ಏನ್ ಕೊಡ್ತಾರೆ? ಮಾವಿನ ಜ್ಯೂಸು. ಜ್ಯೂಸು. ಖುಷಿ ಆಗತ್ತೋ ಆಗಲ್ವೋ? ಫುಲ್ ಖುಷಿ. ಆಗುತ್ತೆ. ನೀವ್ ಕೇಳಿದ್ದೇನು? ನೀರು. ನಿಮ್ ಸಿಕ್ಕಿದ್ದೇನು? ಮಾವಿನ ಹಣ್ಣು. ಜ್ಯೂಸು. ಅವ ಖುಷಿ ಆಗ್ತಿರ್ತಾನೆ. ಅಂದ್ರೆ ಅಂತ ಒಂದು ಮರಳಿಗಾಡಿನಲ್ಲಿ ಜನ ವಸತಿ ಇಲ್ಲ, ಗಾಳಿ ಬಿಸಿ ಗಾಳಿ, ಆಮೇಲೆ ಏನಿಲ್ಲ, ಮರಗಳಿಲ್ಲ, ಯಾವುದೇ ಮನೆಗಳಿಲ್ಲ, ಯಾವುದೇ ಆಶ್ರಯಕ್ಕೆ ಏನು ನಿಮಗೆ ತೊಂದರೆ ಆಗಿದೆ, ಬಿಸಿಲಾಗಿದೆ, ಮೈ ಬೆವರುತ್ತಾ ಇದೆ, ಅದಕ್ಕೆ ಯಾವುದೇ ರೀತಿ ಸಮಾಧಾನ ಅಲ್ಲಿ ಸುತ್ತಮುತ್ತಲು ಇಲ್ಲವೇ ಇಲ್ಲ. ಅಂತ ಸಮಯದಲ್ಲಿ ಯಾರಾದ್ರೂ ಒಬ್ರು ತಂಪಾಗಿರುವಂತದ್ದು ಮಾವಿನ ಜ್ಯೂಸ್ ಅನ್ನ ಕೊಟ್ಟ ಹೆಂಗಿರ್ತದೆ? ತುಂಬಾ ಖುಷಿಯಾಗುತ್ತೆ. ಆವಾಗ ಅದನ್ನು ಸ್ವೀಕಾರ ಮಾಡಿದಾಗ ನಿಮ್ಮ ಶರೀರ ಆರಾಮ್ ಆಗತ್ತೋ ಆಗಲ್ವೋ? ಆಗುತ್ತೆ. ಸುಖದ ಅನುಭವ ಆಗತ್ತಲ್ವಾ? ಆಗುತ್ತೆ. ಹಾಗೆ ಆದ್ಮೇಲೆ ನಮ್ಮ ಜೀವನವನ್ನು ನೋಡಿದಾಗ ನಮ್ಮ ಮನಸ್ಸು ಕೂಡ ಇವತ್ತು ಎಲ್ಲಾ ಕಡೆಗೆ ಮರಳುಗಾಡಿನ ಸಮಾನ ಅಲ್ವಾ? ಎಲ್ಲಿ ನೋಡಿದ್ರು ಸಿಟ್ಟು, ಎಲ್ಲಿ ನೋಡಿದ್ರು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಅದರ ಪ್ರಭಾವ ನಮ್ಮ ಮೇಲೆ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ? ಹೆಚ್ಚಿಗೆ ಹೆಚ್ಚುತ್ತಾ ಇದೆ. ಅಲ್ವಾ? ಅಂತದಲ್ಲಿ ಮರಳುಗಾಡಿನಲ್ಲಿ ಒಂದು ಮಜಾ ಆಗ್ಬೇಕು. ಏನು ಗೊತ್ತಾ? ಕಾಲಿಗೆ ಚಪ್ಪಲೆ ಇರಬಾರ್ದು. ಏನಾಗ್ಬಾರ್ದು? ಚಪ್ಪಲಿ. ಅವಾಗ ಹೆಂಗಿರ್ತದೆ? ಡ್ಯಾನ್ಸ್ ಮಾಡ್ಬೇಕಾಗ್ತದೆ ಅಲ್ವಾ? ಒಂದು ಕಾಲು ಹಿಡಿದ್ರು ಇನ್ನೊಂದು ಕಾಲು ಸುಡ್ತಾ ಇರ್ತದೆ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ವಾ? ಹೌದಲ್ವ? ನಮ್ಮ ಸ್ಥಿತಿನೂ ಕೂಡ ಹಾಗೆ ಆಗಿದೆಯೋ ಇಲ್ವೋ? ಆಗಿದೆಯೋ ಆಗಿಲ್ಲೋ? ಮನೇಲಿ ಜಗಳ ಅಂತ ಆಫೀಸ್ ಸಿಗೋದು, ಅಲ್ಲಿ ಇನ್ನೂ ಹೆಚ್ಚಿಗೆ ಜಗಳ. ಅಲ್ಲಿ ಜಗಳ ಅಂತ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ಅಲ್ಲಿ ಇನ್ನೂ ಹೆಚ್ಚಿನ ಜಗಳ. ಸರಿನಾ? ಓಕೆ. ಅದನ್ನೆಲ್ಲ ಮೋಸ್ಕೊಂಡು ರಾತ್ರಿ ನಿದ್ರೆ ಮಾಡಿದ್ರೆ ಅಲ್ಲೂ ಕೆಟ್ಟ ಕೆಟ್ಟ ಕನಸುಗಳು, ರಾತ್ರಿ ಪೂರ್ತಿ ನಿದ್ದೆನೇ ಬೀಳೋದಿಲ್ಲ. ಎಲ್ಲಿ ಹೋದ್ರೂ ಕೂಡ ಮಾನಸಿಕವಾಗಿ ಏನಾಗ್ತಾ ಇದೆ? ಆತ್ಮನಿಗೆ ದುಃಖ ಕೊಡುವಂತ ವಾತಾವರಣ ವಾಯುಮಂಡಲದ ನಿರ್ಮಾಣ ಆಗ್ತಾ ಇದೆ. ಕಾರಣ ನಾನೇ ಮಾಡಿರುವಂತ ವಿಕರ್ಮದ ಫಲವನ್ನು ನಾನೇನ್ ಮಾಡ್ತಿದ್ದೇನೆ? ಅನುಭವಿಸ್ತಾ ಇದ್ದೇನೆ. ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಆಧ್ಯಾತ್ಮಿಕವಾಗಿ ಸಂಪಾದನೆ ಮಾಡ್ಬೇಕಲ್ವಾ? ಅಷ್ಟು ಸೀರಿಯಸ್ ಆಗಿ ಸಮಯದ ಮಹತ್ವವನ್ನ ತಿಳ್ಕೊಂಡು ಪುರುಷಾರ್ಥ ಆಗಿದ್ರೆ, ಸಾಧಾರಣ ಪುರುಷಾರ್ಥ ಮಾಡ್ಬೇಕು, ತೀವ್ರ ಪುರುಷಾರ್ಥ ಮಾಡ್ಬೇಕು. ತೀವ್ರ ಪುರುಷಾರ್ಥ ಅಂತಂದ್ರೆ ಏನು ಅಂತಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟಂತ ಸಂಪಾದನೆಯನ್ನು ತುಂಬಾ ಫಾಸ್ಟ್ ಆಗಿ ಅಟೆನ್ಷನ್ ಇಂದ ಬೀಹದ್ದಿನಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ? ಮಾಡಿದಾಗ ಏನಾಗ್ತದೆ? ನಿಮ್ಮಲ್ಲಿ ಸಂಪಾದನೆ ಹೆಚ್ಚಿಗೆ ಆದಾಗ ಅದೇ ಸ್ಮೃತಿಯಲ್ಲಿ ನೀವಿರ್ತೀರಾ. ಓಕೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ನೀವು ಆರಂಭದಲ್ಲಿ ಮೊಬೈಲ್ ತಗೊಂಡಾಗ ಎಷ್ಟು ರೂಪಾಯಿದ ಮೊಬೈಲ್ ಇತ್ತು ಕೈಯಲ್ಲಿ? 2000. ಇವಾಗ ಎಷ್ಟು ಸಾವಿರದಿದೆ? 10-15. 30 ಆಗ ಸ್ಮೃತಿ ಇರ್ತದ ಇಲ್ವಾ? ಇರುತ್ತೆ. ಚಿಕ್ಕವರಿದ್ದಾಗ, ಬಡವರಿದ್ದಾಗ ಹಳೇ ಬಟ್ಟೆ ಹಾಕೊಂಡಿರ್ತೀವಿ, ಇವಾಗ ಒಳ್ಳೆ ಬಟ್ಟೆ ಹಾಕೊಳ್ತೀವಿ ತಾನೆ? ಹಾಗೆ ಮಾನಸಿಕವಾಗೂ ಕೂಡ ವಿಶೇಷವಾಗಿ ಭಾಗ್ಯದ ಸ್ಮೃತಿ ಇರತ್ತ. ಆ ಕಾರಣದಿಂದ ಹರ್ಷಿತರಾಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಕೇವಲ ಭಾಗ್ಯದ ಸ್ಮೃತಿ ಅಷ್ಟೇ ಅಲ್ಲ, ಅಷ್ಟೇನಾಗಿರ್ಬೇಕು? ಹರ್ಷಿತರಾಗಿರ್ಬೇಕು. ಅಂದ್ರೆ ನಿಮ್ಮ ಮನಬುದ್ಧಿನ ಪರಮಾತ್ಮನಲ್ಲಿಟ್ಟಾಗ ಮಾನಸಿಕ ಸ್ಥಿತಿ ಏನಾಗಿರ್ಬೇಕು? ಓಕೆ. ನೀವು ಬೆಂಗಳೂರಿನಲ್ಲಿ ಇದ್ದೀರಿ. ಎಲ್ಲಿದ್ದೀರಿ? ಬೆಂಗಳೂರಿನಲ್ಲಿ. ಎಲ್ಲಿದ್ದೀರಾ ಅಂದ್ರೆ ರಿಚ್ಮಂಡ್ ಸರ್ಕಲ್ ಅಲ್ಲಿ ಇದ್ದೀರಾ. ಎಲ್ಲಿದ್ದೀರಾ? ರಿಚ್ಮಂಡ್ ಸರ್ಕಲ್ ಅಲ್ಲಿ. ಮಧ್ಯಾಹ್ನ ಬಿಸಿಲಿನ ಸಮಯ, ಸರಿನಾ? ಅಲ್ಲಿ ಎಷ್ಟು ವೆರೈಟಿ ಜನ ಇದ್ದಾರೆ ಅಂತಂದ್ರೆ, ಒಬ್ಬನು ಭಿಕ್ಷುಕ, ಅವನ ಕಾಲಿಗೆ ಚಪ್ಪಲೇನೂ ಇಲ್ಲ, ಮಧ್ಯಾಹ್ನ 12 ಗಂಟೆ ಸಮಯ, ಸರಿನಾ? ಅವನ ಸ್ಥಿತಿ ಹೇಗಿರ್ತದೆ? ಶಾರೀರಿಕ ಸ್ಥಿತಿ, ಸರಿನಾ? ಇನ್ನೊಬ್ರು ನಿಂತ್ಕೊಂಡಿದ್ದಾರೆ. ಓಕೆ. ಯಾಕಂದ್ರೆ ಟ್ರಾಫಿಕ್ ಇದೆ ಅಂತ ವೆಹಿಕಲ್ ಪಾಸ್ ಆಗ್ತಾ ಇರೋದಕ್ಕೆ ಏನ್ ಮಾಡಿದ್ದಾರೆ? ನಿಂತ್ಕೊಂಡಿದ್ದಾರೆ. ಓಕೆ. ಅವ್ರ ಹತ್ರ ಛತ್ರಿ ಇಲ್ಲ. ನೆಕ್ಸ್ಟ್ ಇನ್ನೊಬ್ರು 2 ವೀಲರ್ ನಲ್ಲಿ ಇದ್ದಾರೆ. ಓಕೆ. ಇನ್ನೊಬ್ರು BMTC ಬಸ್ಸಲ್ಲಿದ್ದಾರೆ. ಓಕೆ. ಇನ್ನೊಬ್ರು ಕಾರಲ್ಲಿದ್ದಾರೆ. ನೀವು ವಾಲ್ವೋ ಬಸ್ಸಲ್ಲಿದ್ದೀರಾ. ಎಲ್ಲಿದ್ದೀರಿ? ವಾಲ್ವೋ ಬಸ್ಸಲ್ಲಿ. ಓಕೆ.
ಬಸ್ಸಲ್ಲಿ ಕೂತ್ಕೊಂಡು ಕಿಟಕಿಯಿಂದ ಹೊರಗಡೆ ಪ್ರಪಂಚ ನೋಡ್ತಾ ಇದ್ದೀರಾ, ಸರಿನಾ? ಉಳಿದವರೆಲ್ಲರೂ ನಿಮ್ಮನ್ನೇನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಉಳಿದವರೆಲ್ಲ ಯಾರು ನೋಡ್ತಿದ್ದಾರೆ? ನೋಡ್ತಾ ಇದ್ದಾನೆ. ನೀವೇನ್ ಮಾಡ್ತಿದ್ದೀರಿ? AC ಬಸ್ಸಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ, ನೀವೇನ್ ಮಾಡ್ತಿದ್ದೀರಿ? ಆರಾಮಾಗಿ ಕೂತ್ಕೊಂಡಿದ್ದೆ. ಒಳಗಡೆಗಿರುವಂತ ACಯ ಸುಖದ ಅನುಭವ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಇಲ್ಲ, ಯಾಕೆ? ಹೊರಗಡೆ ಪ್ರಪಂಚ ನೋಡ್ತಾ ಇರ್ತೀವಿ. ಓಕೆ, ಅವರೆಲ್ಲ ನಿಮ್ಮನ್ನ ಯಾವ ಭಾವದಿಂದ ನೋಡ್ತಿದ್ದಾರೆ? ಹೊರಗಡೆಯವರೆಲ್ಲ ಅವ್ರಿಗಿಂತ ಒಳ್ಳೆ ಸೀಟ್ ಸಿಕ್ಕಿದೆ ನೋಡಿ ಅಂತ ನೋಡ್ತಾ ಇದ್ದಾರೆ. ಅವ್ರಿಗೆ AC ಸಿಕ್ಕಿದೆ ಅಂತ ಅವ್ರು ನೋಡ್ತಿದಾರಲ್ವಾ? ಅದ್ರ ನಾವೇನ್ ಮಾಡ್ಬೇಕು? ಆ ಸುಖದ ಅನುಭವ ಮಾಡ್ಬೇಕಲ್ವಾ? ಹೌದು. ಮಾಡಲ್ಲ. ನಾವು ಕೆಲವೊಂದ್ಸಲ ಬೆಂಗಳೂರಿನಲ್ಲಿ ಈ ನಮ್ಮ ಊರಿಗೆ ಬರೋ ಬಸ್ಸಲ್ಲಿ ನಾವು ಕುತ್ಕೊಂಡಾಗ BMTC ಅವರೆಲ್ಲ ಹಿಂಗ್ ಕಂಡ್ಬಿಟ್ಟು ನೋಡ್ತಾ ಇರ್ತಾರೆ. ಅವಾಗ ಗೊತ್ತಾಗ್ತಾರೆ ಅವ್ರ ದೃಷ್ಟಿಯಲ್ಲಿ. ಅವ್ರಿಗೆ ಪಾಪ ಕುತ್ಕೊಳ್ಳಿಕ್ಕೂ ಸೀಟ್ ಇರೋದಿಲ್ಲ. ನಾವೇನ್ ಮಾಡಿರ್ತೀವಿ? ಮಲ್ಕೊಂಡಿರ್ತೀವಿ. ಎಷ್ಟು ಚೆನ್ನಾಗಿದೆ ಅನ್ನೋ ಬಸ್ಸು, ಇವ್ರು ಎಷ್ಟು ಆರಾಮಾಗಿದಾರಲ್ಲ. ನಾವೆಲ್ಲ ಊರಲ್ಲಿ ಇದ್ದಾಗ ಮೊದಲು ಬೆಂಗಳೂರಿಗೂ ಬಸ್ಗಳು ಹೋಗ್ತಿದ್ವು. ನಾವು ಚಿಕ್ಕವರಿದ್ದಾಗ ಸೂಪರ್ ಡಿಲಕ್ಸ್ ಬಸ್ ಅಂತ ಹೇಳ್ತಿದ್ವಿ, ಸೆಮಿ ಲಕ್ಸುರಿ ಅಂತ. ನಮಗೂ ಅವಾಗ ಒಂದು ಕನ್ಸಿತ್ತು, ಏನು ಅಂತಂದ್ರೆ ನಾವು ಈ ಬಸ್ಸಲ್ಲಿ ಓಡಾಡಬೇಕು ಅಂತ, ಅಲ್ವಾ? ಬೆಂಗಳೂರಿನಲ್ಲಿ ಹಂಗಿದೆ ಹಿಂಗಿದೆ, ಬಸ್ಸಲ್ಲಿ ಕೂತ್ಕೊಂಡು ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಎಲ್ಲ ಹೇಳೋರಲ್ವಾ? ನಮ್ಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಹಣ ಇರ್ಲಿಲ್ಲ ಅಲ್ವಾ? ಈಗ ಆ ಹಣವನ್ನ ಕೊಟ್ಟು ನೀವು AC ಬಸ್ಸಲ್ಲಿ ಕುತ್ಕೊಂಡಾಗ ಆ ಸುಖದ ಜೊತೆಗೆ ನೀವು ಕನೆಕ್ಟ್ ಆಗಿರ್ತಾರೋ ಇರಲ್ವೋ? AC ಅನುಭವ ಆಗಿರ್ತದಲ್ವ? ನಿಮ್ಗೆ ಬಿಸಿಲಿನ ಅನುಭವ ಆಗತ್ತಾ? ಇಲ್ಲ, ಇಲ್ಲ. ಯಾಕೆ? AC ಇರುತ್ತೆ. ಹಾಗೇನೆ ಆಧ್ಯಾತ್ಮಿಕವಾಗೂ ಪ್ರತಿದಿನ ನೀವು ಆಧ್ಯಾತ್ಮಿಕ ಸಂಪಾದನೆಯನ್ನ ಮಾಡಿ ಅದರ ಉಳಿತಾಯವನ್ನ ಮಾಡಿ ಆ ಸುಖದ ಸ್ಮೃತಿಯಲ್ಲಿ ಸದಾ ಇರ್ತೀರ. ಸದಾ ಅಂದ್ರೆ ಯಾವಾಗಲೂ ಅಮೃತ ವೇಳೆಯೋಗದಲ್ಲಿ ಇರಬಹುದು, ಲೌಕಿಕದಲ್ಲಿ ಇದ್ದಾಗ ಇರಬಹುದು, ಸೇವಾ ಕೇಂದ್ರದಲ್ಲಿ ಇದ್ದಾಗ ಇರಬಹುದು, ಕರ್ಮಕ್ಷೇತ್ರದಲ್ಲಿ ಇರಬಹುದು, ಊಟ ಮಾಡ್ತಾ ಇರ್ಬೇಕಾದಿರ್ಬೋದು, ರಾತ್ರಿ ಮಲಗದಾಗಿರ್ಬೋದು, ಸ್ವಪ್ನದಲ್ಲಿ ಇರ್ಬೋದು, ಅಮಾವಾಸ್ಯೆಯಲ್ಲಿ ಇರ್ಬೋದು, ಹುಣ್ಣಿಮೆಯಲ್ಲಿ ಇರ್ಬೋದು, ನಷ್ಟ ಆದಾಗ ಲಾಭ ಆದಾಗ ಯಾವುದೇ ಸಮಯದಲ್ಲೂ ಸದಾ ಕಾಲ ಆಧ್ಯಾತ್ಮಿಕ ಸಂಪಾದನೆ ಮೂಲಕ ಅದರ ಜೊತೆ ಕನೆಕ್ಟ್ ಆಗ್ಬಿಟ್ಟು ಆ ಸುಖವನ್ನ ಸಫಲತೆಯನ್ನ ಸದಾ ಅನುಭವ ಮಾಡ್ತಾ ಇದ್ದೀರಾ? ಇದು ಭಗವಂತನ ಪ್ರಶ್ನೆ. ಅದಕ್ಕೆ ಉತ್ತರ ನಿಮ್ದೇನು? ಸದಾ ಮಾಡ್ತಾ ಇಲ್ಲ ಅಣ್ಣ. ಅವಾಗ ಇರ್ತದೆ. ಯಾವಾಗಿರ್ತದೆ? ಯಾವಾಗ ಯೋಗ ಚೆನ್ನಾಗಾಗಿದೆಯೋ, ಸೀರಿಯಸ್ ಆಗಿ ಮಾಡಿದಿರೋ, ಡಿಸಿಪ್ಲಿನ್ ಇಂದ ಮಾಡಿದಿರೋ, ನಿಸ್ವಾರ್ಥ ಭಾವದಿಂದ ಮಾಡಿದಿರೋ, ಅಟೆನ್ಷನ್ ಇಂದ ಮಾಡಿದಿರೋ, ಅವಾಗೇನಿರ್ತದೆ? ಇರ್ತದಲ್ವಾ? ನಿಮ್ಮ ಪರ್ಸ್ ಅಲ್ಲಿ ಒಂದು 5,000 ರೂಪಾಯಿ ಇದೆ, 10,000 ರೂಪಾಯಿ ಇದೆ ಅಂತ ಯಾವಾಗ್ಲೂ ಭಯ ಇರ್ತದ? ಇರುತ್ತಾ? ಇಲ್ಲ ಅಲ್ವಾ? ಅದೇ ಪರ್ಸ್ ಅಲ್ಲಿ ಹಣನೇ ಇಲ್ಲ ಅಂತಂದ್ರೆ ಭಯ ಇರ್ತದ ತಾನೆ? ಬ್ಯಾಂಕ್ ಅಲ್ಲಿ ಹಣ ಇದೆ ಅಂತಂದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಭಯ ಇರ್ತದ? ಇಲ್ಲ ತಾನೆ? ಹಾಗೆ ಇವತ್ತು ಕೂಡ ನಾವು ಕರ್ಮವನ್ನ ಮಾಡ್ಬೇಕಾದ್ರೆ ನಮ್ಗೆ ಭಯ ಆಗ್ತಾ ಇದೆ, ಹೆದರಿಕೆ ಆಗ್ತಾ ಇದೆ ಅಂದ್ರೆ ಏನರ್ಥ? ಸಂಪಾದನೆ ಅಷ್ಟು ನಮ್ಮಲ್ಲಿ ಸಂಪಾದನೆ ಜಮಾದ ಖಾತೆ ಇಲ್ಲ, ಅದಕ್ಕಾಗಿ ಸದಾ ನಾವು ಖುಷಿಯಲ್ಲಿ ಇಲ್ಲ. ಇದು ಮೊದಲನೇ ಕಾರಣ. ಎರಡನೇ ಕಾರಣ, ಆ ಒಂದು ಸಂಪಾದನೆ ಇದ್ರೂ ಕೂಡ ನೀವು ಆ ಸಂಪಾದನೆ ಜೊತೆಗೆ ಕನೆಕ್ಟ್ ಆಗಿಲ್ಲ. ಕನೆಕ್ಟ್ ಆದ್ರೆ ತಾನೇ ಆಗ್ತದೆ. ಸರಿ, ನೀವು AC ಬಸ್ಸಲ್ಲಿ ಕುತ್ಕೊಂಡಿದ್ದೀರಿ. ಎಲ್ಲಿ ಕುತ್ಕೊಂಡಿದ್ದೀರಿ? ಕುತ್ಕೊಂಡ್ರೆ ತಂಪಾಗತ್ತೋ ಬಿಸಿ ಆಗ್ತದೋ? ಪಕ್ಕ ಗ್ಯಾರಂಟಿ? AC ಬಸ್ಸಲ್ಲಿ ಕೂತ್ಕೊಂಡು ತಂಪು ಇರ್ತದ ಬಿಸಿ ಇರುತ್ತ? ಗ್ಯಾರಂಟಿ? ಹೌದು. ಸರಿ, ಅಷ್ಟೊತ್ತಿಗೆ ನಿಮ್ಗೊಂದು ಫೋನ್ ಬಂತು. ಏನ್ ಬಂತು? ಫೋನ್ ಬಂದ್ಬಿಟ್ಟು ಏನ್ ಹೇಳಿದ್ರು ಅಂತಂದ್ರೆ, ನಿಮ್ಗೆ ಕೊಡುವಂತ 10,000 ರೂಪಾಯಿ 3 ವರ್ಷದಿಂದ ನಾನೇನು ಕೊಡ್ಬೇಕಿತ್ತು, ನಾನು ಕೊಡೋದಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾರ. ಆ ಕಡೆ ಫೋನ್ ಮಾಡ್ದು, ಸರಿನಾ? ಅವಾಗ ನಿಮ್ ಸಿಟ್ಟು ಬರ್ತದೋ ಬರಲ್ವೋ? ಬರ್ತೈತೆ. ಅವಾಗ ನಿಮ್ ಶರೀರ ತಂಪಾಗ್ತದೆ ಅಲ್ವಾ? ಬಿಸಿ ಆಗುತ್ತೆ, ಬೆವರು ಬರುತ್ತೆ. ಬೆವರು ಬರ್ತದ? ನೀವಿರೋ ಜಾಗದಲ್ಲಿ ತಂಪಿದೆಯೋ ಬೆವರು ಇದೆಯೋ? ಆದ್ರೂ ಬೆವರು ಬರುತ್ತಾನ. ಅದ್ಯಾಕೆ ಬೆವರು ಬಂದ್ಬಿಡ್ತದೆ? ಕೊಡಲ್ಲ ಅಂದ್ರ
ಹ ಮನಸ್ಸಲ್ಲಿ ಕ್ರೋಧ. ಅವ್ನು ಕೊಡಲ್ಲ ನೀವು ಅನ್ನೋದು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಿ? ಕೋಪ. ಸಿಟ್ಟಿನ ಕಾರಣ. ಜೊತೆಗೆ, ಅಸಫಲತೆಯ ಜೊತೆಗೆ, ದುಃಖದ ಜೊತೆಗೆ ಕನೆಕ್ಟ್ ಆಗಿರೋದು, ಅದರ ಪ್ರಭಾವ ತಾನೇ ಆತ್ಮದ ಮೇಲೆ ಬೀಳ್ತದೆ. ಹೌದು. ಹಾಗಿದೆ ಆತ್ಮೀಯರೇ, ಈಗ ಹೇಳಿ, ನಿಜವಾದ ಈಶ್ವರಿ ಸುಖದ ಅನುಭವ ಆಗ್ಬೇಕು ಅಂದ್ರೆ ನಾನು ಬಂಗಾರ ಜೊತೆ ಕನೆಕ್ಟ್ ಆಗ್ಬೇಕಾ, ಶರೀರದ ಜೊತೆ ಕನೆಕ್ಟ್ ಆಗ್ಬೇಕಾ, ಪತಿ ಜೊತೆ ಕನೆಕ್ಟ್ ಆಗ್ಬೇಕಾ, ಹಣದ ಜೊತೆ ಕನೆಕ್ಟ್ ಆಗ್ಬೇಕು, ಅಥವಾ ನಾನು ಆಧ್ಯಾತ್ಮಿಕ ಸಂಪಾದನೆ ಮಾಡಿಬಿಟ್ಟು ಆ ಸಂಪಾದನೆ ಫಲದ ಜೊತೆಗೆ ನಾನು ಕನೆಕ್ಟ್ ಆಗ್ಬೇಕಾ? ಯಾವ ಜೊತೆ ಕನೆಕ್ಟ್ ಆಗ್ಬೇಕು ನಾನು? ಆಧ್ಯಾತ್ಮಿಕ ಆಧ್ಯಾತ್ಮಿಕ ಫಲದ ನಿಜವಾದ ಸುಖ ಯಾವುದು? ಬಂಗಾರನ, ಬಿಲ್ಡಿಂಗ, ಟೈಲ್ಸ, ಮಾರ್ಬಲ್ಸ, ಸಿಂಟ, ಬಟ್ಟೆನ, ಮೊಬೈಲ? ಏನು ಭಗವಂತನ ಯಾವುದು ನಿಜವಾಗಿರೋದು? ಆಧ್ಯಾತ್ಮಿಕ ಸಂಪಾದನೆ ಜಮದ ಖಾತೆ ದಿನದಿಂದ ದಿನಕ್ಕೆ, ಸೆಕೆಂಡಿಂದ ಸೆಕೆಂಡಿಗೆ ಏನಾಗ್ಬೇಕು? ಜಾಸ್ತಿ. ನೋಡಿ, ಬ್ರಹ್ಮ ಬಾಬಾ ಅವ್ರನ್ನ ನೋಡಿ, ಸಾಕಾರದಲ್ಲಿ ಅವ್ರ ಹಣ ಏನೂ ಇರ್ಲಿಲ್ಲ, ಹೌದಾ? ಶರೀರದ ಆರೋಗ್ಯ ಇರ್ಲಿಲ್ಲ, ಶರೀರ ವಯಸ್ಸಾಗ್ತಾ ಇತ್ತು, ತನ್ನದು ಹೇಳುದು ಏನೂ ಇರ್ಲಿಲ್ಲ. ಆದ್ರೆ ಒಳಗಡೆ ಹೆಂಗಿತ್ತು ಬಾಬನಲ್ಲಿ? ನಶೆ. ಯಾವ್ದ ನಶೆ? ಪ್ರತಿದಿನ ಮಾಡುವಂತ ಆಧ್ಯಾತ್ಮಿಕ ಸಂಪಾದನೆ, ಪುರುಷಾರ್ಥದ ನಶೆ ಇತ್ತು ತಾನೆ? ನಮ್ಮಲ್ಲದಿದೆಯಾ? ಬಾಬಾ ಹೇಳ್ತಾರೆ, ವಜ್ರವನ್ನ ಬಿಟ್ಬಿಟ್ಟು ಕವಡ ಹಿಂದಗಡೆ ನಾವೇನ್ ಮಾಡ್ತಿದ್ದೀವಿ? ಓಡ್ತಾ ಇದೆ. ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಯಾರು ಸದಾ ಕಾಲ ಹರ್ಷಿತರಾಗಿರ್ತಾರೆ ಅವರು ಕೈ ಎತ್ತಿ ಅಂತ ಬಾಬಾ ಹೇಳ್ತಿದ್ದಾರೆ. ನಾವು ಸದಾ ಇರ್ತೀವೋ ಅವಾಗ ಇರ್ತೀವೋ? ಅವಾಗ ಅಂದ್ರೆ ನಮ್ಮ ಗಮನ ಆಧ್ಯಾತ್ಮಿಕ ನಶೆ ಬಿಟ್ಬಿಟ್ಟು ಇಂದ್ರಿಯ ನಶೆ ಕಡೆನೇ ಏನಿರ್ತದೆ? ಇರ್ತದೆ. ಹೋಗ್ತಾ ಇದೆ. ನೀವು ತುಂಬಾ ಬೇಜಾರಾಗೋದೇನು ಗೊತ್ತಾ? ಬಾಬಾ ಎಷ್ಟು ಬೇಕಾದ್ರೂ ಬೊಬ್ಬೆ ಹೊಡಲಿ, ಎಷ್ಟು ಬೇಕಾದ್ರೂ ಕೂಗ್ಲಿ, ನಮ್ ಕೆಲಸ ನಾವು ಮಾಡೋದೇನು? ಏನು ಗೊತ್ತಾ? ಅಯ್ಯೋ ಅಣ್ಣೋರೇ, ಏನು ನನ್ನ ಮಗ, ನನ್ನ ಮಗಳು, ನನ್ನ ಪತಿ, ವಾವ್ ಎಂತ ಸುಂದರನಪ್ಪ, ಇಷ್ಟೆಲ್ಲಾ ಜ್ಞಾನ ಕೇಳ್ಬಿಟ್ಟು ಆ ವಿಕಾರದ ಮನುಷ್ಯರ ಜೊತೆಗೆ ನನ್ನದು ಅಂತ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಹಾಗಿದ್ರೆ ಅವ್ರ ಹತ್ರ ಆಧ್ಯಾತ್ಮಿಕ ಸುಖ ಇದೆಯಾ? ಇಲ್ಲ. ಅವ್ರನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ತೀವಿ ಅಂತಂದ್ರೆ, ಈ ಬೇಹದ್ದಿನ ಸಂಪಾದನೆಯನ್ನು ಕೂಡ ನಾವೇನ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ? ಬಿಡೋದಕ್ಕೆ ರೆಡಿ ಇದೀವಿ. ಆವಾಗ ಗೊತ್ತಾಗತ್ತೆ ನಾವ್ ಎಷ್ಟರ ಮಟ್ಟಿಗೆ ಏನಾಗಿದ್ದೀವಿ? ಪಕ್ಕ ಆಗಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಫಾಲೋ ಫಾದರ್. ಬ್ರಹ್ಮ ಬಾಬಾ, ಶಿವಬಾಬಾ ಸಿಕ್ಕಿದಾಗ ಧನವನ್ನ ತ್ಯಾಗ ಮಾಡಿದ್ರೋ ಇಲ್ವೋ? ಮಾಡಿದ್ರು. ತನುವನ್ನ ಈಶ್ವರಿ ಕಾರ್ಯಕ್ಕೆ ತ್ಯಾಗ ಮಾಡಿದ್ರೋ ಇಲ್ವೋ? ಮಾಡಿದ್ರು. ಸಂಸಾರವನ್ನ ತ್ಯಾಗ ಮಾಡಿದ್ರೋ ಇಲ್ವೋ? ಮಾಡಿದ್ರು. ಅವ್ರ ಮಕ್ಕಳಿದ್ರು, ಹೆಣ್ಣು ಮಕ್ಕಳಿದ್ರು, ಗಂಡು ಮಕ್ಕಳಿದ್ರು, ಎಲ್ಲವನ್ನು ತ್ಯಾಗ ಮಾಡಿದ್ರೋ ಇಲ್ವೋ? ಮಾಡಿದ್ರು. ಹಾಗಿದ್ರೆ ಭಗವಂತ ಏನ್ ಹೇಳ್ತಾರೆ, ನೀನು ಎಲ್ಲವನ್ನ ತ್ಯಾಗ ಮಾಡಿ ಕಾಡಿಗೆ ಹೋಗು ಅಂತ ಹೇಳಿಲ್ಲ ಬಾಬಾ. ಬಾಬಾ ಹೇಳುದೇನು, ಅದೇ ಸಂಸಾರದಲ್ಲಿದ್ದು ಈ ಮನಸ್ಸಿನಿಂದ ಇದು ನನ್ನದಲ್ಲ ಅಂತ ತಿಳ್ಕೊ ಅಷ್ಟೇ. ಮನಸ್ಸಿನಿಂದ ಮಾಡು ಅಂತ ಬಿಟ್ಟು ಹೇಳಿದ್ದಾರೆ ಬಾಬಾ. ಹಾಗೆ ಆ ರೀತಿ ಮನಸ್ಸಿನಿಂದ ನಾವು ರಾವಣನ ಆಸ್ತಿ. ಇವಾಗ ಸೀತೆ ಎಲ್ಲಿದ್ಲು? ಸೀತೆ ಇದ್ದಿದ್ದೆಲ್ಲಿ? ಅಶೋಕವನದಲ್ಲಿ, ಅಶೋಕವನದಲ್ಲಿ, ರಾವಣನ ಹತ್ರ. ಆದ್ರೆ ಮನಸ್ಸೆಲ್ಲಿತ್ತು? ರಾಮನ ಹತ್ರ. ಅಲ್ವಾ? ಸೀತೆಯ ಸುತ್ತಮುತ್ತಲು ರಾಕ್ಷಸರು ಇದ್ರು, ರಾವಣ ಮತ್ತೆ ಇಂದ್ರಿಯ ಸುಖವನ್ನು ಕೊಡ್ಲಿಕ್ಕೂ ಕೂಡ ಏನಾಗಿದ್ದ? ರೆಡಿ ಇದ್ದ. ಆದ್ರೆ ಅವರ ಮನಸ್ಸು ಆ ಕಡೆಗೆ ಇರ್ಲಿಲ್ಲ ಅಲ್ವಾ? ಹಾಗೆ ಇಲ್ಲಿ ಭಗವಂತನ ಪ್ರಶ್ನೆ ಏನು ಅಂತಂದ್ರೆ, ಸದಾ ಈಶ್ವರಿಯ ಸುಖದ ಸ್ಮೃತಿಯಲ್ಲಿ ನೀವಿದ್ದೀರಾ, ಅಥವಾ ಇಂದ್ರಿಯ ಸುಖವನ್ನ, ಬಿಲ್ಡಿಂಗ್ ಕಟ್ಕೊಳ್ಬೇಕು, ಬಂಗಾರ ಮಾಡ್ಕೊಳ್ಬೇಕು, ಆಸ್ತಿ ಪಾಸ್ತಿ ಮಾಡ್ಬೇಕು, ಹಣವನ್ನ ಮಾಡ್ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು ಅಂತ ಇದರ ಕಡೆಗೆ ಗಮನವನ್ನ ಕೊಟ್ಬಿಟ್ಟು ಸದಾ ಹರ್ಷಿತರು ಆಗ್ತಾ ಇದ್ದೀರಾ? ಮಕ್ಕಳೇ, ಅದನ್ನೆಲ್ಲ ಮಾಡಿದಾಗ ಇವತ್ತು ನಿಮ್ಗೆ ತುಂಬಾ ಖುಷಿ ಆಗತ್ತೆ. ಇವ್ ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೇನಪ್ಪ, ಸ್ವಂತ ಮನೆ ಇದೆಯಪ್ಪ, ನನಗೆ ಮಕ್ಕಳಿದ್ದಾರಪ್ಪ, 3 ಜನ ಇದ್ದಾರೆ, ಅವ್ರ 2 ಜನ ಡಾಕ್ಟ್ರು, ಒಬ್ರು ಇಂಜಿನಿಯರು ಅಂತ ಎಲ್ಲ ನೀವೇನ್ ಮಾಡ್ತೀರಿ? ಹೇಳ್ಕೊಳ್ತೀರಾ. ಒಂದಿನ ಡಮ್ ಅಂತ ಒಂದು ಬಾಂಬ್ ಬೀಳ್ತದೆ, ಮಿಸ್ ಆಗಿ. ಅವಾಗ ಯಾರಿದ್ದಾರೆ? ಯಾರಿದ್ದಾರೆ? ಯಾರಿಲ್ಲ. ರಾಮ ಒಬ್ರೆ. ಕಣ್ಣಿನಿಂದ ನೀವೇನು ನೋಡ್ತಿರೋ ಇದೆಲ್ಲ ನಿಮ್ಮ ಕಣ್ಣೆದುರುಗಡೆಗೆ ವಿನಾಶ ಆಗತ್ತೆ. ಯಾವುದು ಇವತ್ತು ನಾನು ನನ್ನದು ಅಂತ ಹೇಳ್ತಿದ್ದೀರೋ ಅದರಿಂದನೇ ನಿಮ್ಗೆ ದುಃಖ ಸಿಗತ್ತೆ. ಹೌದು ಅಲ್ವೋ? ನೀವು ಬೇಕಾದ್ರೆ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿ, ನಿಮ್ಗೆ ದುಃಖ ಯಾರಿಂದ ಸಿಗ್ತಾ ಇದೆ ಹೇಳಿ? ರಾವಣನಿಂದ. ನನ್ನ ಮನೆಯವರು, ನನ್ನ ಮಕ್ಕಳು, ನನ್ನ ಶರೀರ, ನನ್ನ ಮೊಬೈಲು, ಯಾವುದು ನನ್ನದು ಅಂತ ಹೇಳ್ತಾರೆ ಅವರಿಂದಾನೇ ಜಾಸ್ತಿ ದುಃಖ ಸಿಗ್ತಾ ಇರೋದು. ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಯಾಕೆ?
ಅವ್ರ ಹತ್ರ ಇರೋದು ಅದೇ. ಯಾಕೆಂದ್ರೆ ನಿಮ್ಮ ಮನ ಬುದ್ಧಿಯನ್ನ ನೀವು ಅವರ ಜೊತೆಗೆ ಜೋಡಣೆ ಮಾಡಿರುವಂತ ಕಾರಣದಿಂದ ಅವರಲ್ಲಿ ಏನು ವಿಕಾರ ಇದೆಯೋ ಅದರ ಪರಿಣಾಮ ನಿಮ್ಮ ಮೇಲೆ ಬೀಳತ್ತೆ. ಬೀಳ್ತದೆ. ನಾ ತಂಪು ನೀರು ಕುಡ್ದಿದ್ದೀನ ನೆಗಡಿ ಆಗ್ಬಾರ್ದು ಅನ್ನೋದು ಹೆಂಗಾಗ್ಬಿಡ್ತದೆ? ನಾನು ಸಿಹಿಯನ್ನ ತಿಂದೆ ಟೀಯನ್ನ ಕುಡ್ದೆ ನನಗೆ ಸ್ವೀಟ್ ಆಗ್ಬಾರ್ದು ಅನ್ನೋದು ಹೆಂಗಾಗ್ಬಿಡ್ತದೆ? ಯಾವುದನ್ನ ನೀವು ಸ್ವೀಕಾರ ಮಾಡ್ತಿರೋ ಅದರ ಎಫೆಕ್ಟ್ ನಿಮ್ಗೆ ಆಗ್ಲೇಬೇಕಲ್ವಾ? ಹಾಗಿದ್ರೆ ಜ್ಞಾನಿಗಳಾಗಿರುವಂತ ಆತ್ಮೀಯರು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಬುದ್ಧಿ ಯಾರ ಜೊತೆಗೆ ಜೋಡಣೆ ಆಗಿದೆ, ಯಾರ ಜೊತೆಗೆ ಆಗ್ಬೇಕಾಗಿದೆ ಅಲ್ವಾ? ಇದರ ಆಧಾರದಲ್ಲಿ ನಿಮ್ಮ ಪುರುಷಾರ್ಥವನ್ನ ಸಾಧಾರಣವಾಗಿ ಮಾಡ್ಬೇಕು, ತೀವ್ರ ಮಾಡ್ಬೇಕು. ಮಾಡ್ತಾ ಇದ್ದೀರಾ? ಮಾಡ್ತೀವಿ. बाप दादा ने पहले भी सुनाया है कि समय की रफ्तार बहुत तीव्र गति से आगे बढ़ रही है. ಭಗವಂತ ಹೇಳ್ತಾರೆ, ಮಕ್ಕಳೇ ಸಮಯ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಏನಾಗ್ತಾ ಇದೆ? ಫಾಸ್ಟ್ ಆಗಿ ಹೋಗ್ತಿದೆ. ಅಂದ್ರೆ ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ಏನರ್ಥ? ಬೇಗ ಮುಗಿತಿದೆ. ಗಡಿಯಾರದಲ್ಲಿರುವಂತ ಮುಳ್ಳು ಏನಾದ್ರು ಫಾಸ್ಟ್ ಆಗಿ ತಿರ್ತಾ ಇದೆಯಾ? ನಿನ್ನೆ ಒಬ್ರು ಅಣ್ಣವ್ರ ಹತ್ರ ಮಾತಾಡ್ತಿದ್ದೆ, ಡಾಕ್ಟರ್ ಅಣ್ಣವರು, ಸರಿನಾ? ಅವ್ರ ಮನೇನೂ ಕೊಡ್ತಿದ್ದಾರೆ, ಪ್ರಾಕ್ಟೀಸು ಮಾಡ್ತಿದ್ದಾರೆ. ಅಣ್ಣವ್ರೆ 2025 ಹೆಂಗೆ ಮುಗಿತು ಅನ್ನೋ ಗೊತ್ತೇ ಆಗ್ಲಿಲ್ಲ. ನಿನ್ನೆ ಮೊನ್ನೆ ಜನವರಿ ಬಂದಂಗಿತ್ತು, ಇವಾಗ ನೋಡಿದ್ರೆ ಜನವರಿ ಇನ್ನೊಂದು ಬರ್ತಾ ಇದೆ ಅಂತ. ಯಾಕಂದ್ರೆ ಪುರ್ಸತ್ತೆ ಇಲ್ಲ ಅವರಿಗೆ. ಡ್ಯೂಟಿ, ಮನೆ ಕಟ್ಟೋದು ಡ್ಯೂಟಿ, ಅದು ಇದು ಅಂತ ಬಿಟ್ಟು ಏನಾಗಿದೆ, ಎಷ್ಟು ಬೇಗ ವರ್ಷ ಮುಗೀತು ಅಂತ ಗೊತ್ತೇ ಆಗಿಲ್ಲ. ಹಾಗೆ ಆದ್ಮೇಲೆ ನಮ್ಮ ಲೌಕಿಕ ಜೀವನದಲ್ಲೂ ಕೂಡ ಸಮಸ್ಯೆಗಳು, ಪರಿಸ್ಥಿತಿಗಳು, ಕಷ್ಟಗಳು ಇದನ್ನು ನೋಡಿ 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 ಏನಾಗ್ತದೆ, ಎಷ್ಟು ಬೇಗ ಸಮಯ ಮುಗೀತು ಅಂತ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ನಾವು ಆಧ್ಯಾತ್ಮಿಕ ಸಂಪಾದನೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀವಿ, ಕೊಡ್ತಾ ಇಲ್ಲ. ಅದಕ್ಕಾಗಿ ಸಮಯ ಅಲ್ವಾ? ನೀವು ಆಧ್ಯಾತ್ಮಿಕ ಸಂಪಾದನೆ ಕಡೆ ಗಮನ ಕೊಡಿ, ನಿಮ್ಗೆ ಬೇಕಾದಷ್ಟು ಸಮಯ ಇರ್ತದೆ. ಏನಿರ್ತದೆ? ಸಮಯ ಇರ್ತದೆ. ಯಾಕೆ ಹೇಳಿ? ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಸಾಲಗಾರರು ಬಂದ್ಬಿಟ್ಟು ನಿಮ್ಗೆ ತೊಂದ್ರೆ ಕೊಡೋದಿಲ್ಲ. ನಾನು ನೋಡ್ತಾ ಇದ್ದೀನಿ ಆತ್ಮೀಯರೇ, ನನ್ನ ಈಶ್ವರಿ ಜೀವನದಲ್ಲಿ ಅಲ್ವಾ, ಆರಂಭದಲ್ಲಿ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಲೌಕಿಕ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ಬೇಕಿತ್ತು. ಲೌಕಿಕ ಕೆಲಸನೂ ಮಾಡ್ಬೇಕು, ಮನೆಯನ್ನು ಸಂಭಾಲನೆ ಮಾಡ್ಬೇಕು, ಶರೀರದ ನಿರ್ವಹಣೆ ಮಾಡ್ಬೇಕು, ಈಶ್ವರಿ ಸೇವೆನೂ ಮಾಡ್ಬೇಕು, ಸರಿನಾ? ಆಮೇಲೆ ಯೋಗ ಮಾಡ್ತಾ 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 ಲೌಕಿಕ ಸೇವೆಯಿಂದ ಏನ್ ಮಾಡಿದ್ರು ಬಾಬಾ? ದೂರ ಮಾಡಿದ್ರು. ಈಶ್ವರಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ? ಊರು ಸುತ್ತಿಸಿದ್ರು, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಸುತ್ತಿಸಿದ್ರು, ಸರಿನಾ? ಸರಿ, ಅಲ್ಲಿ ಊರು ಸುತ್ತಿಸಿಬಿಟ್ಟು ಆಯ್ತು. ಅದಾದ್ಮೇಲೆ ಏನ್ ಮಾಡಿದ್ರು? ಕೊರೋನಾ ಬಂತು, ಒಂದ್ ಕಡೆ ಕುಳಿಸಿದ್ರು, ಕೂತ್ಕೋ ಇಲ್ಲಿ ಅಂತ. ಓಕೆನಾ? ಅವಾಗ ಫೋನ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಫೋನ್ಗಳೇನು? ಸಮಸ್ಯೆಗಳು, ಕಷ್ಟಗಳು, ಧ್ಯಾನಗಳು, ಚರ್ಚೆಗಳು ಎಲ್ಲ ಸ್ಟಾರ್ಟ್ ಆಯ್ತು, ಸರಿನಾ? ಇವಾಗ ನೋಡ್ತಿದ್ದೇನೆ, ಆರಾಮಾಗಿ ಯೋಗ ನೋಡ್ತಾ ಬರ್ತಾ ಇದೆ. ಯಾರ್ದು ಫೋನ್ಗಳಿಲ್ಲ, ಯಾರ್ದು ಚರ್ಚೆಗಳಿಲ್ಲ, ಯಾರ್ದು ಪ್ರಶ್ನೆಗಳಿಲ್ಲ, ಏನಿಲ್ಲ. ಆರಾಮಾಗಿ ಬೇಕಾದಷ್ಟು ಸಮಯ. ಕಾರಣ ಏನು? ಯೋಗವನ್ನ ಮಾಡ್ತೀವೋ ಅದರಿಂದ ಎಲ್ಲ ಲೆಕ್ಕಾಚಾರಗಳು ಏನಾಗಿರ್ತವೆ? ಕ್ಲಿಯರ್ ಆದಾಗ ನಿಮಗೆ ಮಧ್ಯದಲ್ಲಿ ಏನೇ ಅಡೆತಡೆಗಳು ಬರೋದಿಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ಸಮಯ ಇರುತ್ತೆ. ನಾನು ಪ್ರಾಕ್ಟಿಕಲಿ ಅನುಭವ ಮಾಡ್ತಿದ್ದೇನೆ ಆದ್ಮೇಲೆ ಗೊತ್ತಾಗ್ತಾ ಇದೆ. ನಿಮ್ಗೆಲ್ಲ ಏನು ಅನ್ಸುತ್ತೆ? ಯೋಗೇಶಣ್ಣ ಯಾವಾಗ್ಲೂ ಬ್ಯುಸಿ ಇರ್ತಾರಪ್ಪ, ಅವ್ರಿಗೆ ಫೋನ್ ಮಾಡ್ಬಿಟ್ಟು ಲೆಕ್ಚರ್ ಮಾಡೋದು ಅಂತ ಅಲ್ವಾ? ಆಕ್ಚುಲಿ ಏನಂತಂದ್ರೆ ಆರಾಮಾಗಿದೆ, ನನಗೆ ಏನು ತೊಂದರೆ ಇಲ್ಲ. ಓಕೆ, ಎಲ್ಲ ಈಶ್ವರಿ ಸೇವೆ ಇದ್ದಾಗ ನೀವು ಫೋನ್ ಮಾಡಿದಾಗ ನಾವು ರಿಸೀವ್ ಮಾಡದೇ ಇರ್ಬೋದು. ಈವನ್ ಈಶ್ವರಿ ಜ್ಞಾನದ ಸಂಬಂಧದ ಕಾರಣದಿಂದನೂ ಕೂಡ ಯಾರು ಪ್ರಶ್ನೆ ಮಾಡೋದಿಲ್ಲ. ಇನ್ನೊಂದು ಒಳ್ಳೇದು ಏನಾಗಿದೆ ಗೊತ್ತಾ? ಡ್ರಾಮಾದ ಅನುಸಾರ ಮೊದಲು ಯಾರಾದ್ರೂ ಏನಾದ್ರು ಪ್ರಶ್ನೆ ಮಾಡಿದ್ರೆ 7 days ಕೋರ್ಸ್ ಕೊಡಿ ಅಂತ ಅವ್ರಿಗೆ ಹೇಳ್ಬೇಕಿತ್ತು. ಅದೇ ರಾಗ ಅದೇ ಹಾಡು, ಸರಿನಾ? ಈಗ 7 days ಕೋರ್ಸ್ ಕೊಡ್ಬೇಕು ಅಂತ ರೆಡಿಮೇಡ್ ಮಾಡಿ ಅದು ಕಳ್ಸಿಕೊಟ್ಟಾಯ್ತು, ವಿಷಯ ಮುಗೀತು. ಏನಾದ್ರು ಪ್ರಶ್ನೆ ಇದೆಯಾ? ಅದ್ರ ಸಬ್ಸ್ಕ್ರಿಪ್ಷನ್ ಮಾಡಿ, ಅದರ ಹೆಡ್ಡಿಂಗ್ ಇದೆ, ಯಾವ ಪ್ರಶ್ನೆಗೆ ಏನು ಉತ್ತರ ಬೇಕು ಅದನ್ನು ತಗೊಳ್ಳಿ, ಮುಗೀತು. ಎಲ್ಲ ಏನಾಗ್ಬಿಡ್ತು ಇವಾಗ? ಈಸಿ ಆಗ್ಬಿಡ್ತು. ಅದೇ ಉದಾಹರಣೆನ, ಅದೇ ವಿಷಯವನ್ನ ರಿಪಿಟೇಷನ್ ಮಾಡುವಂತ ಅನಿವಾರ್ಯತೆ ಇಲ್ಲ. ಇನ್ನು ಮುಂದೆ ನೋಡಿ, ಬ್ರಹ್ಮಬಾಬರ ಜೀವನವನ್ನ ನಾವು ನೋಡಿದೀವಲ್ವಾ? ದಾದಿಯವರೆಲ್ಲ ಏನ್ ಹೇಳ್ತಾರೆ? ಅಂತಿಮ ಸಮಯದಲ್ಲಿ ನಾವು ಬಾಬನ ಹತ್ರ ಹೋದಾಗ ಏನು ಪ್ರಶ್ನೆ, ಏನು ಸಂಕಲ್ಪವನ್ನು ತಗೊಂಡು ಹೋಗ್ತಿದ್ವೋ ನಮ್ಗೆ ಏನಾಗ್ತಿತ್ತು? ಪ್ರಶ್ನೆಗೆ ಉತ್ತರ ಸಿಗ್ತಾ ಇತ್ತು, ಆದ್ರೆ ಬಾಬಾ ಮಾತಾಡ್ತಿರ್ಲಿಲ್ಲ. ಬ್ರಹ್ಮಬಾಬಾ ಮಾತಾಡ್ತಿರ್ಲಿಲ್ವಂತೆ, ಸೇವೆ ಸಮಾಚಾರನು ತಗೊಳ್ತಿರ್ಲಿಲ್ವಂತೆ, ಅವ್ರಿಗೆ ಡೈರೆಕ್ಷನ್ ಕೂಡ ಕೊಡ್ತಿರ್ಲಿಲ್ವಂತೆ. ಆದ್ರೆ ಅವ್ರ ಎದುರುಗಡೆ ಹೋದ ತಕ್ಷಣದಲ್ಲಿ ಅವ್ರಿಗೆ ಏನು ಬೇಕು ಅದೇನಾಗ್ತಿತ್ತು? ಸಿಕ್ಕಿಬಿಡ್ತು. ಯಾರು ಕೊಡ್ತಾ ಇದ್ರು? ಶಿವಬಾಬಾ ಕೊಡ್ತಾ ಇದ್ರು. ಯಾರು ಕೊಡ್ತಾ ಇದ್ರು? ಶಿವಬಾಬನ ಭಾಷೆ ಶಬ್ದದಿಂದ ಇರ್ತದೋ ನಿಶ್ಶಬ್ದದಿಂದ ಇರ್ತದೋ? ನೀವು ನಿಮ್ಮ ಮನಸ್ಸಲ್ಲಿ ಮಾತಾಡ್ತಿರಲ್ಲ, ಶಬ್ದದಿಂದನೋ ನಿಶ್ಶಬ್ದದಿಂದನೋ?
ಅಂದ್ರೆ ನಾವು ಶರೀರದ ಇಂದ್ರಿಯ ಕಾರ್ಯದಲ್ಲಿ ಬರ್ತಿದೀವಿ ಅಂತಂದ್ರೆ ಅಲ್ಲಿ ನಾವಿದ್ದೀವಿ, ಬಾಬನನ್ನ ಕಡಿಮೆ ಇಟ್ಕೊಂಡಿದೀವಿ ಅಂತ ಅರ್ಥ ಅಲ್ವಾ? ಭಗವಂತನನ್ನ ನಾವು ಎದುರುಗಡೆಗೆ ಇಟ್ಟಾಗ ಏನಾಗ್ತದೆ, ನಾವು ಅಲ್ಲಿ ಹೆಚ್ಚಿನ ಸಮಯ ಇರಬೇಕಾದಂತ ಅನಿವಾರ್ಯತೆ ಇಲ್ಲ. ಇರೋದಿಲ್ಲ. ನೀವೀಗ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ ನೀವು ಬಾಬನಿಗೆ ಪ್ರಶ್ನೆ ಕೇಳ್ಬಿಟ್ಟು ನಿಮ್ಮ ಮನಸ್ಸನ್ನ ಶಾಂತವಾಗಿರಿ, ಟಕ್ ಅಂತ ಹೆಂಗ್ ಉತ್ತರ ಬರ್ತದೆ ನೋಡಿ. ನೀವು ಮುರಳಿಯನ್ನು ಕೂಡ ಅಬ್ಸರ್ವೇಷನ್ ಮಾಡಬೇಕಾಗಿದ್ದಿಲ್ಲ. ಮುಂದೆ ಮುಂದೆ ನಿಮಗೆ ಉತ್ತರ ತೆಗೆದುಕೊಳ್ಳಿಕ್ಕೆ, ಶ್ರೀಮತ ತೆಗೆದುಕೊಳ್ಳಿಕ್ಕೆ ನಿಮ್ಗೆ ಮುರಳಿ ಕೈಯಲ್ಲಿ ಇರೋದಿಲ್ಲ. ಎಷ್ಟು ಮನಸ್ಸನ್ನ ಶಾಂತವಾಗಿ ಇಟ್ಟಿರ್ತೀವೋ ಅಷ್ಟೇನಾಗ್ತದೆ, ಅವ್ರು ಹೇಳಿದ್ ನಮ್ಗೆ ಗೊತ್ತಾಗ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನೀವು ಫೋನಲ್ಲಿ ಮಾತಾಡ್ತಿರ್ತೀರ, ಹೌದಾ? ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಾತಾಡಿದ್ರೆ ಆ ಕಡೆ ವ್ಯಕ್ತಿ ಮಾತಾಡಿದ್ ನಿಮ್ಗೆ ಕೇಳತ್ತಾ? ಇಲ್ಲ. ಇಲ್ಲ ತಾನೇ? ವಾತಾವರಣ ಶಾಂತವಾಗಿದೆ, ಅವ್ರು ಏನು ಮಾತಾಡಿದ್ರು ನಮ್ಗೆ ಸ್ಪಷ್ಟವಾಗಿ ಏನಾಗ್ತಾ ಇರ್ತದೆ, ಹೇಳ್ತಾ ಇರುತ್ತೆ. ಹಾಗೆ ಇಲ್ಲೂ ಕೂಡ ಮನಸ್ಸು ನಿಸ್ಸಂಕಲ್ಪವಾಗಿದ್ದಾಗ ಏನಾಗ್ತದೆ, ಬಾಬಾ ಹೇಳಿರುವಂತ ಮಾತು ನಿಮ್ಗೆ ಸರಿಯಾಗಿ ಕೇಳತ್ತೆ ಮನಸ್ಸಿನ ಮೂಲಕ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸದಾ ಕಾಲ ಹರ್ಷಿತ ಆಗಿದ್ದೀರಾ. ಯಾವ್ದ್ರಿಂದ? ಯಾವ್ದ್ರಿಂದ? ಅಧ್ಯಾತ್ಮ. ಆಧ್ಯಾತ್ಮಿಕ ಸುಖದಿಂದ, ಜಮದ ಸುಖದಿಂದ. ಖಾತೆಯಿಂದ. ಅದರ ಜೊತೆ ಕನೆಕ್ಟ್ ಆಗ್ಬಿಟ್ಟು ಈಶ್ವರಿ ಸುಖದಿಂದ ಸದಾ ಹರ್ಷಿತರಾಗಿದ್ದೀರಾ ಅಲ್ವಾ? ಇವತ್ತು ಊಟ ಸಿಗ್ಬೋದು, ಸಿಗದೆ ಇರ್ಬೋದು, ಹೌದು ತಾನೆ? ಓಕೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಈಶ್ವರಿಯ ಸಾಧನೆ ಪುರುಷಾರ್ಥ ಸೇವೆಯನ್ನ ನಾವ್ ಯಾವಾಗ ಮಾಡ್ಬೋದು, ಯಾವಾಗ ಮಾಡ್ಲಿಕ್ಕೆ ಆಗಲ್ಲ? ಯಾವಾಗ್ಲೂ ಮಾಡ್ಬೋದು. ಯಾವಾಗ್ಲೂ ಮಾಡ್ಬೋದಾ? ಲೌಕಿಕದಲ್ಲಿ ಬಿಸಿ ಇದ್ರೆ ಮಾಡಕ್ಕಾಗಲ್ಲ. ಮಾಡಬಾರ್ದು ಅಂತ ಏನ್ ಹೇಳಿದಾರ ಬಾಬಾ? ಮಾಡಬಾರ್ದು ಅಂತ ಹೇಳಿದಾರ? ಕರ್ಮ ಮಾಡ್ತಾನೂ ಹೇಳಿಲ್ಲ. ಕೂಡ ಕರ್ಮ ಯೋಗವನ್ನು ಮಾಡ್ಬಿಟ್ಟು ಮಾಡ್ಬೋದಲ್ವಾ? ಬ್ರಹ್ಮ ಬಾಬಾ ಮಾಡ್ಬೋದು. ಮಾಡಿ ತೋರಿಸಿದಾರಲ್ವಾ? ಈಗ ನಮ್ಮ ಸಹೋದರ ಸಹೋದರಿ ಆತ್ಮರು ಈಗ ಯಾರು ಸರೆಂಡರ್ ಆಗಿದಾರೋ ಅವ್ರು ಏನೇ ಕರ್ಮ ಮಾಡ್ಬೇಕಾದ್ರೂ ನಾನು ಬ್ರಹ್ಮಕುಮಾರ ಕುಮಾರಿ ಅಂತ ಸ್ಮೃತಿ ಅವ್ರಿಗೆ ಇರ್ತದೋ ಇರಲ್ವೋ? ಇರುತ್ತೆ. ಅವ್ರು ಲೌಕಿಕ ಕಾರ್ಯ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಲೌಕಿಕ ಕಾರ್ಯ ಅಂದ್ರೆ ಮಿನಿಸ್ಟರ್ ಹತ್ರ ಹೋಗ್ತಾರೆ, ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗ್ತಾರೆ, ಬೇರೆ ಯಾವ್ದೋ ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ? ಅಥವಾ ಟಿವಿ ರಿಪೇರಿ ಮಾಡ್ಲಿಕ್ಕೆ ಹೋಗ್ಬೋದು, ಮೊಬೈಲ್ ರಿಪೇರಿ ಮಾಡ್ಲಿಕ್ಕೆ ಹೋಗಿ ಏನೇನೇ ಕೆಲ್ಸಕ್ಕೆ ಹೋಗ್ತಾರೆ ತಾನೆ? ಆರೋಗ್ಯ ಸರಿ ಇಲ್ಲ ಹಾಸ್ಪಿಟ್ಲಿಗೂ ಕೂಡ ಹೋಗ್ತಾರೆ, ಬೇರೆಯವ್ರಿಗೂ ಕರ್ಕೊಂಡು ಹೋಗ್ತಾರೆ. ಆದ್ರೆ ಸದಾ ಕಾಲ ತಾನು ಬ್ರಹ್ಮಕುಮಾರ ಕುಮಾರಿ ಹೇಳುವಂತ ಸ್ಮೃತಿ ಇರ್ತದೋ ಇರಲ್ವೋ? ಇರುತ್ತೆ. ಹಾಗೆ ನಾವು ಕೂಡ ಇಟ್ಕೊಳ್ಬಹುದಲ್ವಾ? ಆ ಸ್ಮೃತಿ ಇಟ್ಕೊಂಡಾಗ ಏನಾಗಿರ್ತದೆ, ಆ ಸ್ಮೃತಿಯ ಅನುಸಾರ ನಮ್ಮ ಸ್ವರೂಪನು ಕೂಡ ಹಾಗೆ ಇರ್ತದೆ. ಹೇಗೆ ಮಿನಿಸ್ಟರ್ ಸದಾಕಾಲ ಏನು ಸ್ಮೃತಿ ಇರ್ತದೆ, ನಾವೇನಾಗಿದ್ದೀವಿ, ಮಿನಿಸ್ಟರ್ ಆಗಿದ್ದೀವಿ, ಈ ಪಕ್ಷದ ರೆಪ್ರೆಸೆಂಟ್ ಮಾಡ್ತೀವಿ, ನಾವು ಕನ್ನಡಿಗರಾಗಿದ್ದೀವಿ ಹೇಳೋ ಸ್ಮೃತಿ ಇರ್ತದೆ ತಾನೆ ನಾವ್ ಎಲ್ಲೇ ಹೋದ್ರು ಕೂಡ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸದಾ ಕಾಲ ಬಾಬನ್ ಜೊತೆಗೆ ಏನಾಗಿರಿ, ಸ್ಮೃತಿ ಸ್ವರೂಪರಾಗಿರ್ಬೇಕಾಗ್ತದೆ. ಇದ್ದೀವಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದ್ಮೇಲೆ ಇವತ್ತು ಸಮಯ ತುಂಬಾ ಕಡಿಮೆ ಇರುವಂತ ಕಾರಣದಿಂದ ನಿಮ್ಮ ಪುರುಷಾರ್ಥ ಏನಾಗಿರ್ಬೇಕು, ತೀವ್ರವಾಗಿರ್ಬೇಕು. ಅಂದ್ರೆ ತೀವ್ರವಾಗಿದೆಯಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿ. ನೀವೆಲ್ಲೋ ಡೆಸ್ಟಿನೇಷನ್ಗೆ ಹೋಗ್ತಾ ಇರ್ತೀರಾ, ಟ್ರೈನ್ ಹೋಗ್ಬೇಕು, ಓಕೆ, ಟ್ರೈನಿಗೆ ಟೈಮ್ ಆಗ್ಬಿಟ್ಟಿದೆ, ಅವಾಗ ಏನ್ ಮಾಡ್ತೀರಿ, ಆರಾಮಾಗಿ ನಡ್ಕೊಂಡು ಹೋಗ್ತೀರಾ ಅಲ್ವಾ? ಇಲ್ಲ. ಮತ್ತೆ ವೇಗವಾಗಿ ಓಡ್ತಿರ್ತಾನೆ, ಯಾಕೆ? ಟ್ರೈನ್ ಮಿಸ್ ಲೇಟ್ ಆಗತ್ತೆ ಅಂತ ನಾವೇನ್ ಮಾಡ್ತೀವಿ, ಓಡ್ತೀವಿ. ಯಾಕಂತಂದ್ರೆ ಟೈಮ್ ಆಗೋದ್ರ ಒಳಗಡೆಗೆ ನಾವೇನ್ ಮಾಡ್ಬೇಕಾಗ್ತದೆ, ಅಲ್ಲೋಗ್ಬಿಟ್ಟು ತಲುಪಬೇಕಾಗತ್ತೆ, ಇಲ್ಲಾಂದ್ರೆ ಟ್ರೈನ್ ತಲುಪಬೇಕಾಗುತ್ತೆ. ಅಲ್ವಾ? ಹಾಗೇನೆ ಆತ್ಮೀಯರೇ, ನಿಮ್ಗೆ ಸಮಯ ಹೆಚ್ಚಿಗೆ ಇದೆಯೋ ಕಡಿಮೆ ಇದೆಯೋ? ಕಡಿಮೆ ಇದೆ. ಎಷ್ಟು ಸಾಧನೆ ಮಾಡ್ಬೇಕು ನೀವು? ತುಂಬಾ ಇದೆ. 5,000 ವರ್ಷದ ಸಾಧನೆಯನ್ನು ನೀವು ಮಾಡಬೇಕಾಗ್ತದೆ. ಆತ್ಮಕ್ಕೆ ಬೇಕಾಗಿರುವಂತ ಸಂಪಾದನೆಯನ್ನು ನೀವು ಮಾಡಬೇಕಾಗ್ತದೆ, ಹೌದಾ? ಅದೇ ಸಮಯ ಎಷ್ಟಿದೆ ನಿಮ್ಮ ಹತ್ರ? 13 ವರ್ಷ ಇದೆಯಾ? 10 ವರ್ಷನೂ ಇಲ್ಲ. ಸಮಯ ಇರ್ಬೋದು. 100 ವರ್ಷದ ಸಂಗಮ ಯುಗ, 87, 88 ವರ್ಷ ಮುಗೀತು. ಮತ್ತೆ ಎಷ್ಟು ವರ್ಷ ಇದೆ? ಇನ್ನೊಂದು 11 ವರ್ಷ ಇರ್ಬೋದು ಅಷ್ಟೇ. ಸರಿ, 11 ವರ್ಷ ಸಾಧನೆಗೆ ನಮ್ಗೆ ಅವಕಾಶ ಇದೆಯಾ? ಇಲ್ಲ. ಮತ್ತೆ ಇದ್ದಷ್ಟು ಸಮಯ ಮಾಡ್ಬೇಕು. ನಮ್ಗೆ ಗ್ಯಾರಂಟಿ ಇಲ್ವಲ್ಲ. ಎಷ್ಟು ಸಮಯ ಈ ಶರೀರದಲ್ಲಿ ಇರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ನಮ್ಮ ಸುತ್ತಮುತ್ತ ವಾತಾವರಣ ಹೀಗೆ ಇರ್ತದಂತ ಗ್ಯಾರಂಟಿ ಇಲ್ಲ.
ಊಟ ಇಲ್ಲ. ತಿಂಡಿ ಸಿಗತ್ತೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಕಾಯಿಲೆಗಳು ಯಾವಾಗ ಬರ್ತವೆ ಅಂತ ಗೊತ್ತಿಲ್ಲ. ಅಂದಮೇಲೆ ಈಗ ನಮ್ಮ ಹತ್ರ ಇರುವಂತ ಸಮಯನೇ ಬಾಬಾ ಹೇಳ್ತಾರೆ ವಜ್ರ ಸಮಾನ. ಭವಿಷ್ಯದಲ್ಲ. ಭವಿಷ್ಯದ ನೀವು ದಾನವನ್ನ ಮಾಡಿ, ಭವಿಷ್ಯದಲ್ಲಿ ಆತ್ಮಗಳು ಬಂದಾಗ ದೃಷ್ಟಿಯನ್ನ ಕೊಟ್ಬಿಟ್ಟು ಸಾಕ್ಷಾತ್ಕಾರ ಮಾಡಿ. ಅದು ಆವಾಗ ಅದು ಸಾಧ್ಯತೆ ಇದೆ. ಅದರ ಆ ಸಮಯದಲ್ಲಿ ನಾವು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಸಂಪಾದನೆ ಮಾಡುವಂತ ಸಮಯ ಯಾವಾಗ? ಈಗ ಇವಾಗ ಈಗಲೇ, ಈಗ. ವರ್ತಮಾನ ಸಮಯದಲ್ಲೇನೆ. ಲೌಕಿಕದಲ್ಲಿ ಏನಾಗುತ್ತೆ ಅಂತಂದ್ರೆ, ಸಂಪಾದನೆ ಆಗತ್ತೆ ಅಂತಂದ್ರೆ 3 ಗಂಟೆ 4 ಗಂಟೆಗೆ ಎದ್ಬಿಟ್ಟು ಹೋಗ್ತಾರೆ. ಮುಂಬೈ ಅಂತ ದೊಡ್ಡ ದೊಡ್ಡ ಊರುಗಳಲ್ಲಿ ಏನ್ ಮಾಡ್ತಾರೆ, ಟ್ರೈನ್ ಹಿಡ್ಕೊಂಡು ಹೋಗ್ತಾರೆ. ರಾತ್ರಿ 10-11 ಗಂಟೆಗೂ ಕೂಡ ಏನ್ ಮಾಡ್ತಾರೆ, ಬಂದು ಮಲಗ್ತಾರೆ. ಹೀಗೆ ಬೆಂಗಳೂರು, ಮುಂಬೈ ಅಂತ ಊರುಗಳಲ್ಲಿ ರಾತ್ರಿ ಮನೆಗೆ ಬರಬೇಕಾದ್ರೆ 11 ಗಂಟೆ ಆಗ್ತದೆ. ಊಟ ಮಾಡಿ ಮಲ್ಕೊಳ್ಳಿಕ್ಕೆ 12 ಗಂಟೆ ಆಗ್ತದೆ. ಸರಿನಾ? ಮತ್ತೆ ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಗ್ಬೇಕು ಅಂತಂದ್ರೆ ಆವಾಗ ಅವ್ರು ಅಲಾರಾಮ್ ಇಟ್ಕೊಂಡು ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಹೇಳ್ತಾರೆ. ಅದು ನಮ್ಗೆ ಹೇಳ್ಲಿಕ್ಕೆ ಮಾತ್ರ ಆಲಸ್ಯ, ಸೀರಿಯಸ್ನೆಸ್ ಇಲ್ಲ. ಅದರ ಬೆಲೆ ಏನು ಅಂತ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ. ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಆ ಎಲ್ಲ ಕಾರಣದಿಂದ ನಿಮ್ಮಲ್ಲಿ ಭಾಗ್ಯದ ಖಾತೆ ಏನಾಗ್ತಾ ಇಲ್ಲ, ಜಮಾ ಆಗ್ತಾ ಇಲ್ಲ. ಆಗ್ತದೆ. ಅದಕ್ಕಾಗಿ ನಿಮ್ಮ ಪುರುಷಾರ್ಥವನ್ನ ಏನ್ ಮಾಡ್ಬೇಕು, ತೀವ್ರ ಮಾಡಬೇಕು. ಈ ತೀವ್ರ ಮಾಡಲಿಕ್ಕೆ ಏನು ಮಾಡಬೇಕು, ಏನು ತೊಂದರೆ ಇದೆ, ಏನನ್ನ ಬಿಡಬೇಕು, ಯಾವುದನ್ನ ಸೆಲೆಕ್ಟ್ ಮಾಡಬೇಕು, ಯಾವುದನ್ನ ಬಿಡಬೇಕಾಗ್ತದೆ, ಯಾವುದು ಸಾಧನೆ ಮಾಡಬೇಕಾಗತ್ತೆ ಹೇಳೋದನ್ನ ಏನ್ ಮಾಡೋಣ, ನಾಳೆ ಚರ್ಚೆ ಮಾಡೋಣ. ಮಾಡೋಣ. ಇವತ್ತಿನ ದಿನದಲ್ಲಿ ಬಾಬಾ ಏನ್ ಹೇಳಿದ್ದಾರೆ, ಪುರುಷಾರ್ಥವನ್ನ ಏನ್ ಮಾಡಬೇಕು, ತೀವ್ರ 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 ಮಾಡಬೇಕು. ಮಾಡ್ಬೇಕು. ಸಮಯದ ಮಹತ್ವವನ್ನು ತಿಳ್ಕೊಂಡು ಪುರುಷಾರ್ಥವನ್ನ ತೀವ್ರ ಮಾಡಬೇಕಾಗ್ತದೆ. ಆದ್ರೆ ಆ ತೀವ್ರ ಆಗದೇ ಇರೋದಕ್ಕೆ ನಮ್ಗೆ ಅಡೆತಡೆಗಳು ಏನೇನಿದ್ದಾವೆ, ಅದರಿಂದ ಹೊರಗಡೆ ಹೇಗೆ ಬರಬೇಕು, ಮತ್ತೆ ಯಾವುದ ಕಡೆಗೆ ನಾವು ಗಮನವನ್ನ ಕೊಡಬೇಕು ಹೇಳೋದ್ರ ಬಗ್ಗೆ ನಾಳೆ ಅದರ ಬಗ್ಗೆ ಮನನ ಚಿಂತನೆಯನ್ನ ಮಾಡೋಣ. ಓಕೆ. ಓಂ ಶಾಂತಿ.